we greet you all once again in the wonderful, gracious name of our Lord and Savior Jesus Christ. ನಾವು ಮತ್ತೊಂದು ಆವರ್ತಿ ಅದ್ಭುತವಾಗಿ ಉನ್ನತವಾಗಿ ಹೆಚ್ಚಿಸಲ್ಪಟ್ಟಂತ ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಿಮಗೆ ನಾವು ಶುಭಾಶಯಗಳನ್ನು ತಿಳಿಸುತ್ತೇವೆ. We believe that God has kept all of you safe under the protection of his wings. ನಾವು ನಂಬುತ್ತೇವೆ ದೇವರು ತನ್ನ ರೆಕ್ಕೆ ಕೆಳಗಡೆ ನಿಮಗೆ ಸುಭದ್ರವಾಗಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಅಂತ ಹೇಳಿ ವಿಶ್ವಾಸ ಬಿಡುತ್ತೇವೆ. We worship the Lord for giving us one more opportunity to come around his word. ದೇವರು ತನ್ನ ವಾಕ್ಯದ ಸುತ್ತಮುತ್ತಲು ನಾವು ತಿರುಗಿ ಸೇರಿ ಬರುವಂತೆ ದೇವರು ನಮಗೆ ಕೊಟ್ಟಂತ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇವೆ. Let us turn our Bibles to Matthew's Gospel and Gospel according to St. Matthew in chapter 13, and we'll read the 3rd and the 4th verses. Matthew chapter 13 verses 3 and 4. ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 3-4 ವಚನಗಳನ್ನು ಓದಿಕೊಳ್ಳೋಣ. ನಮ್ಮ ಸತ್ಯವೇದವನ್ನು ಮತ್ತಾಯನು ಬರೆದಂತ ಸುವಾರ್ತೆ 13ನೇ ಅಧ್ಯಾಯಕ್ಕೆ ತಿರುಗಿಸೋಣ. 3 ಮತ್ತು 4ನೇ ವಚನಗಳನ್ನು ನಾವು ಓದಿಕೊಳ್ಳೋಣ. Matthew chapter 13 3 and 4 says, "And he spake to them many things in parables, saying, Behold, the sower went forth to sow. And as he sowed, some seeds fell by the wayside, and the birds came and devoured them." ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಹೇಗೆಂದರೆ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. Let us look to the Lord in prayer for his help. ದೇವರ ಸಹಾಯಕ್ಕಾಗಿ ಪ್ರಾರ್ಥನೆಯಲ್ಲಿ ಆತನ ಕಡೆಗೆ ನಾವು ನೋಡೋಣ. Father, we once again come into your presence, not because of who we are. ದೇವರೇ, ತಂದೆಯೇ, ನಾವೇನಾಗಿದ್ದೇವೋ ಅದರ ನಿಮಿತ್ತವಾಗಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಕೂಡಿ ಬಂದಿಲ್ಲ ಅಪ್ಪ. But we come with great energy and assurance in the person and the work of the Lord Jesus Christ. ನಾವು ಶ್ರೇಷ್ಠವಾದಂತ ಸಾಮರ್ಥ್ಯ, ಶ್ರೇಷ್ಠವಾದಂತ ಉತ್ತೇಜನದಿಂದ ಕರ್ತನಾದ ಯೇಸು ಕ್ರಿಸ್ತರ ವ್ಯಕ್ತಿತ್ವ, ಆತನು ಮಾಡಿರುವಂತ ಕಾರ್ಯದ ನಿಮಿತ್ತವಾಗಿ ನಿನ್ನ ಹತ್ರ ಬರ್ತಾ ಇದ್ದೇವೆ ತಂದೆ. We are nothing outside of Christ, but we are everything inside Christ. ನಾವು ಕ್ರಿಸ್ತನ ಹೊರಗಡೆ ಏನೂ ಇಲ್ಲ ತಂದೆ. ನಾವು ಕ್ರಿಸ್ತನಲ್ಲಿ ಪರಿಪೂರ್ಣವಾದಂತವರಾಗಿದ್ದೇವೆ ತಂದೆ. We worship you for the beauty of thy living word that you have translated into our own languages. ಓ ದೇವರೇ, ಓ ತಂದೆಯೇ, ಅದ್ಭುತವಾಗಿ ನಮ್ಮ ಪ್ರತಿಯೊಬ್ಬರ ಭಾಷೆಯಲ್ಲಿ ನೀವು ಭಾಷಾಂತರಿಸಿರುವಂತ ನಿನ್ನ ಅದ್ಭುತವಾದ ಸುಂದರ ವಾಕ್ಯಕ್ಕಾಗಿ ಸ್ತೋತ್ರ ತಂದೆ. As we look into thy word, Father, we stand outside of our resources, our notes, our understanding and our interpretation. ಓ ತಂದೆಯೇ, ನಿನ್ನ ವಾಕ್ಯದ ಕಡೆಗೆ ನಾವು ಬರುವಂತ ಸಮಯದಲ್ಲಿ ನಮ್ಮ ಎಲ್ಲಾ ನೋಟ್ಸ್ಗಳು, ನಮ್ಮ ಎಲ್ಲಾ ಸವಲತ್ತುಗಳು, ನಮ್ಮ ಎಲ್ಲಾ ಭಾಷಾಂತರಗಳು, ನಮ್ಮೆಲ್ಲ ವಿಷಯಗಳಿಂದ ನಾವು ಹೊರಗಡೆ ಬಂದು ನಿಂತಿರ್ತೇವೆ ತಂದೆ. And we completely depend wholly and fully upon you and your grace. ಓ ತಂದೆಯೇ, ನಾವು ಪರಿಪೂರ್ಣವಾಗಿಯೂ ನಿನ್ನ ಮೇಲೆ, ನಿನ್ನ ಕೃಪೆಯ ಮೇಲೆ ಮಾತ್ರ ನಾವು ಆಧಾರ ಪಡ್ತೇವೆ ತಂದೆ. Give us the right words, give us the right power, give us the right anointing to be able to minister thy word. ಓ ದೇವರೇ, ಸರಿಯಾದಂತ ಮಾತುಗಳು, ಸರಿಯಾದಂತ ಉಚ್ಚಾರಣೆ, ಸರಿಯಾದಂತ ಅರ್ಥಗಳು, ದೇವರೇ ನಿನ್ನ ವಾಕ್ಯ ಸೇವೆ ಮಾಡೋದಕ್ಕೋಸ್ಕರವಾಗಿ ನಮಗೆ ಅಭಿಷೇಕ ಮಾಡು ತಂದೆ. Outside your anointing, Father, we can accomplish nothing. ಓ ತಂದೆ, ನಿನ್ನ ಬಿಟ್ಟು, ನಿನ್ನ ಹೊರಗಡೆ ಇದ್ದು, ನಿನ್ನ ಅಭಿಷೇಕ ಇಲ್ಲದೆ ನಾವು ಏನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ತಂದೆ. The birds of the air are ready to take away the word that is being sown. ಬಿತ್ತಲ್ಪಟ್ಟಂತ ಬೀಜ ತೆಗೆದುಹಾಕೋದಕ್ಕೋಸ್ಕರವೇ ವಾಗಿ ಆಕಾಶದ ಪಕ್ಷಿಗಳು ಸಿದ್ಧವಾಗಿವೆ ತಂದೆ. Help us to learn how to drive away these birds.
ಓ ತಂದೆ, ಈ ಪಕ್ಷಿಗಳನ್ನು ಹೊರಡಿಸೋದಕ್ಕೆ, ಈ ಪಕ್ಷಿಗಳನ್ನು ಹೋಗಲಾಡಿಸೋದಕ್ಕೆ ಬೇಕಾಗಿರೋ ಸಾಮರ್ಥ್ಯ, ಶಕ್ತಿ ಕೊಡು. In translation, grant grace. ಭಾಷಾಂತರದಲ್ಲಿ ಕೂಡ ಕೃಪೆ ಅನುಗ್ರಹಿಸಿ. Once again, cover us with your precious blood of atonement. ಮತ್ತೊಂದು ಆವರ್ತಿ ಆ ಒಡಂಬಡಿಕೆಯ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಮುಚ್ಚು. For this we pray in and for the glory of the name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ನಮ್ಮ ಒಡೆಯನು ರಕ್ಷಕನ ಹೆಸರಿನಲ್ಲಿ ಆತನ ಮಹಿಮೆಗಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. Amen. ಆಮೆನ್. So last time we've briefly seen an introduction to the parables. ಕಡೆಯ ಸಾರಿ ನಾವು ಕ್ಲುಪ್ತವಾಗಿ ಸಾಮ್ಯಗಳ ಕುರಿತಾದಂತ ಪರಿಚಯವನ್ನು ನಾವು ನೋಡಿಕೊಂಡಿದ್ದೇವೆ. So today we'll try to begin our study on the parable of the sower. ಈ ದಿನ ನಾವು ಈ ಬಿತ್ತುವವನ ಸಾಮ್ಯದ ಕುರಿತಾದಂತ ಅಧ್ಯಯನವನ್ನು ಪ್ರಾರಂಭಿಸಲಿಕ್ಕೆ ಪ್ರಯತ್ನ ಮಾಡೋಣ. This parable is written in Matthew, in Mark, and also in Luke. ಈ ಸಾಮ್ಯವು ಮತ್ತಾಯ, ಮಾರ್ಕ, ಲೂಕ ಈ ಮೂರು ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ. And obviously in John, because there are no parables, it doesn't appear in John. ನೋಡ್ರಿ, ಮತ್ತೆ ಸಾಮಾನ್ಯ ನಿಶ್ಚಿತವಾಗಿ ಯೋಹಾನನಲ್ಲಿ ಯೋಹಾನ ಸುವಾರ್ತೆಯಲ್ಲಿ ಯಾವ ಸಾಮ್ಯಗಳು ಇಲ್ಲ, ಅದಕ್ಕಾಗಿ ಇದು ಅಲ್ಲಿ ಬರೆಯಲ್ಪಟ್ಟಿಲ್ಲ. And when you read Matthew, Mark, and Luke, you see that there are few differences in the parable and the words being used. ಈ ಮತ್ತಾಯ, ಮಾರ್ಕ ಮತ್ತೆ ಲೂಕ ಸುವಾರ್ತೆಗಳು ನೀವು ಓದಿದಾಗ ಈ ಮೂರು ಸುವಾರ್ತೆಗಳಲ್ಲಿ ಈ ಸಾಮ್ಯ ನೀವು ಓದುವಂತ ಸಮಯದಲ್ಲಿ ಕೆಲವು ಬದಲಾವಣೆಗಳನ್ನು ನೀವು ನೋಡ್ತೀರಿ. Now we need to understand that these little change of words is not contradictory to each other. ಈ ಸ್ವಲ್ಪ ವ್ಯತ್ಯಾಸವಾದ ಶಬ್ದಗಳು ಇದು ಅಂದ್ರೆ ಒಂದು ಏನೋ ಆ ಮುಖ್ಯವಾದಂತಹ ಅರ್ಥಕ್ಕೆ ತದ್ವಿರೋಧವಾದಂತವುಗಳಲ್ಲ. If it is contradictory, then the Bible cannot be called the word of God. ಒಂದು ವೇಳೆ ಬೈಬಲ್ ತನ್ನ ಮಾತಿಗೆ ತಾನು ತದ್ವಿರೋಧವಾಗಿದ್ದೇ ಆದರೆ ಅದು ದೇವರ ವಾಕ್ಯ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. So this is actually not contradictory, but it is complementing one another to add more meaning to this parable. ಇದು ತದ್ವಿರೋಧವಾದಂತ ವಿಷಯವಲ್ಲ, ಆದರೆ ಅದಕ್ಕೆ ಅರ್ಥ ಹೆಚ್ಚಿಸೋದಕ್ಕಾಗಿ, ಅರ್ಥ ವಿವರಣೆಗಾಗಿ ಬೇರೆ ಬೇರೆ ಶಬ್ದಗಳು ಜೋಡಿಸಲ್ಪಟ್ಟಿವೆ. And that is why when you read the parables or the account of the life of Jesus, we need to read in all the four gospels together. ಅದಕ್ಕೋಸ್ಕರವಾಗಿ ಈ ಸಾಮ್ಯಗಳು ಅಥವಾ ಕರ್ತನಾದ ಯೇಸು ಕ್ರಿಸ್ತರ ಜೀವಿತದ ಕುರಿತಾದಂತ ವಿಷಯಗಳು ನಾವು ಅರ್ಥ ಮಾಡ್ಕೊಳ್ಬೇಕು, ಪರಿಪೂರ್ಣವಾಗಿ ಗ್ರಹಿಸ್ಕೊಳ್ಬೇಕಂದ್ರೆ ಈ ಎಲ್ಲಾ ಸುವಾರ್ತೆಗಳು ನಾವು ಭಾಗವಾಗಿ ಓದಬೇಕಾಗಿದೆ. So this parable is found in Matthew's Gospel, chapter 13, verses 3 to 8. ಈ ಸಾಮ್ಯ ಮತ್ತಾಯನ ಬರೆದಂತ ಸುವಾರ್ತೆ 13ನೇ ಅಧ್ಯಾಯ 3ರಿಂದ 8 ವಚನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. And in Mark's Gospel, chapter 4, verses 3 to 8. ಮತ್ತೆ ಮಾರ್ಕ್ ಸುವಾರ್ತೆ 4ನೇ ಅಧ್ಯಾಯ 3ರಿಂದ 8ನೇ ವಚನಗಳಲ್ಲಿ ಕೂಡ ನೋಡ್ತೇವೆ. And also in Luke's Gospel, chapter 8, verses 5 to 8. ಅಷ್ಟೇ ಅಲ್ಲ, ಲೂಕ್ ಸುವಾರ್ತೆ 8ನೇ ಅಧ್ಯಾಯ 5ರಿಂದ 8 ವಚನಗಳಲ್ಲಿ ಕೂಡ ನೋಡುತ್ತೇವೆ. So if you write all these three together, then you'll get a very beautiful understanding, the holistic understanding of this parable. ಈ ಮೂರು ಭಾಗಗಳು ನೀವು ಒಂದೇ ಸ್ಥಳದಲ್ಲಿ ಬರ್ತಿದೆ ಆದರೆ ಈ ಸಾಮ್ಯದ ಪರಿಪೂರ್ಣವಾದಂತ ಒಂದು ಸುಂದರವಾದಂತ ಅರ್ಥ ನಿಮಗೆ ನಿಮ್ಮ ಎದುರು ಬಂದ್ಬಿಡ್ತದೆ. And we also see the interpretation appears in all the three gospels. ಅಷ್ಟೇ ಅಲ್ಲ, ಈ ಮೂರು ಸುವಾರ್ತೆಗಳಲ್ಲಿ ಅದರ ಅರ್ಥ ವಿವರಣೆ ಕೂಡ ಬಂದಿರೋದನ್ನು ನಾವು ನೋಡ್ತೇವೆ. In Matthew's Gospel, chapter 13, verses 18 to 23, we see the interpretation being written. ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 18ರಿಂದ 23ನೇ ವಚನದಲ್ಲಿ ಇದರ ಅರ್ಥ ವಿವರಣೆಯನ್ನು ಕೂಡ ನಾವು ಕಾಣ್ತೇವೆ. Mark's Gospel, chapter 4, verses 14 to 20, we see the interpretation.
ಮಾರ್ಕ್ ವಾರ್ತೆ 4ನೇ ಅಧ್ಯಾಯ 14ರಿಂದ 20ನೇ ವಚನದಲ್ಲಿ ಈ ಸಾಮ್ಯದ ವಿವರಣೆ ಆ ಸುವಾರ್ತೆಯಲ್ಲಿ ನೋಡ್ತೇವೆ ನಾವು. And Luke's Gospel, chapter 8, verses 11 to 15. ಮತ್ತೆ ಲೂಕ್ ಸುವಾರ್ತೆ 8ನೇ ಅಧ್ಯಾಯ 11ರಿಂದ 15ನೇ ವಚನಗಳಲ್ಲಿ ಕಾಣುತ್ತೇವೆ. So there is not much speculation or not much left for us to interpret this parable. ಮತ್ತೆ ಈ ಸಾಮ್ಯದ ಕುರಿತು ಇನ್ನು ಹೆಚ್ಚಾದಂತ ವಿವರಣೆ ಕೊಡೋದಕ್ಕೋಸ್ಕರವಾಗಿ ನಮಗೆ ಯಾವುದೇ ಅಲ್ಲಿ ಬಿಡಲ್ಪಟ್ಟಿಲ್ಲ. Because the Lord Jesus himself gave the interpretation, so we get very few things from this parable, because the Lord has made it very clear. ಕರ್ತನಾದ ಯೇಸು ಕ್ರಿಸ್ತರೇ ಈ ಸಾಮ್ಯದ ಕುರಿತಾದಂತ ವಿವರಣೆ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಕ್ಕಾಗಿ ನಮಗೆ ಕೆಲವು ವಿಷಯಗಳು, ಸ್ವಲ್ಪ ವಿಷಯಗಳು ಮಾತ್ರ ಅಲ್ಲಿ ವಿವರಣೆಗಾಗಿ ಸಿಗ್ತಾವ ಅಷ್ಟೇ. So before we can go into the interpretation of this parable, we'll try to see some other thing and then come back. ಈ ಸಾಮ್ಯದ ಕುರಿತಾದಂತ ಅರ್ಥ ವಿವರಣೆಯಲ್ಲಿ ನಾವು ಹೋಗೋದಕ್ಕಿಂತ ಮುಂಚೆ ಮತ್ತೆ ಬೇರೆ ಕೆಲವು ವಿಷಯಗಳನ್ನು ನಾವು ನೋಡ್ಕೊಂಡು ಈ ಸಾಮ್ಯದೊಳಗಡೆ ನಾವು ತಿರುಗಿ ಬರೋಣ. Primarily, why does the Lord speak in parables? ಪ್ರಾಥಮಿಕವಾಗಿ ಕರ್ತನಾದ ಯೇಸು ಕ್ರಿಸ್ತರು ಯಾಕೆ ಈ ಸಾಮ್ಯಗಳು ಹೇಳ್ತಾ ಇದ್ದಾರೆ? And who can really understand these parables? ಮತ್ತೆ ಈ ಸಾಮ್ಯಗಳು ನಿಜವಾಗಿ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? These are two important questions that need to be answered before we can go into the interpretation of a parable. ಈ ಸಾಮ್ಯದ ಅರ್ಥ ವಿವರಣೆಯೊಳಗಡೆ ನಾವು ಹೋಗೋದಕ್ಕಿಂತ ಮುಂಚೆ ಈ ಎರಡು ಪ್ರಾಮುಖ್ಯ ವಿಷಯಗಳು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. And Matthew's Gospel, chapter 13 and verse 34 says, ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ ಹೇಳ್ತದೆ that Jesus never spoke. He never spoke to people without using parables. ಯೇಸು ಕ್ರಿಸ್ತನವರು ಸಾಮ್ಯವಿಲ್ಲದೆ ಎಂದಿಗೂ ಜನರಿಗೆ ಆತ ಬೋಧಿಸಲಿಲ್ಲ ಅಂತ ಹೇಳಿ ನೋಡ್ತೇವೆ. And immediately we think, ತಕ್ಷಣವೇ ನಾವು ಆಲೋಚಿಸ್ತೇವೆ, many times we think about parables this way. ಮತ್ತೆ ಅನೇಕ ಸಾರ್ತಿ ಸಾಮ್ಯಗಳ ಕುರಿತು ನಾವು ಈ ರೀತಿಯಾಗಿ ಆಲೋಚಿಸ್ತೇವೆ. We think Jesus told parables so that he can make his point very easily understandable. ಯೇಸು ಕ್ರಿಸ್ತನವರು ತನ್ನ ಅಂಶ, ತಾನು ಹೇಳುವಂತ ಮಾತು ಸ್ಪಷ್ಟವಾಗಿ ಸುಲಭವಾಗಿ ಅರ್ಥವಾಗೋದಕ್ಕೋಸ್ಕರ ಸಾಮ್ಯ ಹೇಳಿದ್ದಾರೆ ಅಂತ ಹೇಳಿ ನಾವು ಅನ್ಕೋತೇವೆ. But you know what the Bible says? ಆದ್ರೆ ಬೈಬಲ್ ಏನ್ ಹೇಳ್ತದೆ ಗೊತ್ತಾ? The Bible is talking something that is completely different all the way around. ಬೈಬಲ್ ಎಲ್ಲದಕ್ಕಿಂತ ಒಂದು ಸಂಪೂರ್ಣವಾಗಿ ವ್ಯತ್ಯಾಸವಾದಂತ ವಿಷಯ ಹೇಳ್ತದೆ. The Bible says that Jesus spoke in parables so that they should not understand the meaning. ಬೈಬಲ್ ಹೇಳ್ತದೆ ಯೇಸು ಕ್ರಿಸ್ತನವರು ಸಾಮ್ಯದಲ್ಲಿ ಯಾಕೆ ಹೇಳಿದ್ರೆ ಅಂದ್ರೆ ಅವರು ಆ ಮಾತುಗಳು ಅರ್ಥ ಮಾಡ್ಕೋಬೇಡ್ದು ಅಂತ ಹೇಳಿದರು. Disciples asked, Lord, why do you speak in parables? ಶಿಷ್ಯರು ಕೇಳಿದ್ರು, ಸ್ವಾಮಿ ನೀನು ಯಾಕೆ ಸಾಮ್ಯಗಳಲ್ಲಿ ಮಾತುಗಳು ಹೇಳ್ತೀಯ ಅಂತ ಹೇಳಿ ಕೇಳಿದ್ರು ಯೇಸು ಸ್ವಾಮಿಗೆ. And the Lord Jesus was giving a reply. ಯೇಸು ಕ್ರಿಸ್ತನವರು ಪ್ರತ್ಯುತ್ತರ ಕೊಡ್ತಾ ಇದ್ದಾರೆ. In Matthew's Gospel, chapter 13 and verse 13. ಮತ್ತೆ ಸುವಾರ್ತೆ 13ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, This is why I speak to them in parables. Though seeing, they do not see. Though hearing, they do not hear or understand. ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ. And verse 15, the end part, it very clearly says why God is speaking in parables. 15ನೇ ವಚನದ ಕೊನೆ ಭಾಗದಲ್ಲಿ ಯೇಸು ಕ್ರಿಸ್ತನವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಯಾಕೆ ಅವರು ಸಾಮ್ಯದಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. Otherwise they might see with their eyes, hear with their ears, understand with their hearts, and turn and I would heal them. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. So God is speaking in parables so that people will not see, will not hear, will not understand. ದೇವರು ಸಾಮ್ಯದಲ್ಲಿ ಹೇಳ್ತಾ ಇದ್ದಾರೆ ಯಾಕಂದ್ರೆ
ಕಣ್ಣಿದ್ದು ಕೇಳಬೇಡ್ದು, ಕಿವಿಯಿದ್ದು ಕೇಳಬೇಡ್ದು, ಹೃದಯದಿಂದ ಅವ್ರು ಅರ್ಥ ಮಾಡ್ಕೊಳ್ಬಾರ್ದು. And many times people who heard Jesus thought, we understood one very nice story today and they went home, but actually they didn't get anything. Jesus did not want them to understand. ನಿಜವಾಗಿ ನೋಡ್ಬೇಕಂದ್ರೆ ಜನರು ಯೇಸು ಕ್ರಿಸ್ತನವರ ಬೋಧನೆ ಕೇಳಿದ ತಕ್ಷಣ ನಾವೊಂದು ವಿಷಯ ಕಲ್ತೆವು, ಚಲೋ ಆಯ್ತು ಅಂತ ಹೇಳಿ ಮನೆಗೆ ಹೋಗ್ತಾರೆ. ಆದ್ರೆ ಅವ್ರು ಏನೂ ಕಲ್ತಿಲ್ಲ. ಯಾಕೆ ಕಲಿತಿರ್ಲಿಲ್ಲ? ಯಾಕಂದ್ರೆ ಯೇಸು ಕ್ರಿಸ್ತರು ಅವ್ರು ಕಲಿಬಾರ್ದಂತೇಳಿ ಹಂಗ ಹೇಳಿದ್ದಾರೆ. Now they think that they understood. We know one farmer went, he put seeds in 4 places and we got the whole story. They got the whole story, but they did not get the whole meaning. ನೋಡ್ರಿ, ಇದ್ರ ಅರ್ಥ ಹೇಳ್ಬೇಕಂತಂದ್ರೆ ಒಬ್ಬ ರೈತನ ಹೋಗಿ ಬೀಜ ಬಿತ್ತದನು, 4 ಜಾಗದಾಗ ಹೋಗಿ ಬೀಜ ಬಿದ್ದು ನಾವು ಪೂರ್ಣ ಕತೆ ತಿಳ್ಕೊಂಡೇವೆ ಅಂತ ಹೇಳಿ ಅವ್ರು ಮನೆಗೆ ಹೋಗ್ತಾ ಇದ್ದಾರೆ. ಅವ್ರ ಕಥೆಯನ್ನೇ ತಿಳ್ಕೊಳ್ತಾ ಇದ್ದಾರೆ, ಆದ್ರೆ ಅದರ ಅರ್ಥ, ಅದರ ನಿಜವಾದಂತ ಬೆಲೆ ಅವ್ರ ಅರ್ಥ ತಿಳ್ಕೊಳ್ಳಾರ್ದೆ ಹೋಗ್ತಾ ಇದ್ದಾರೆ. And we see that Isaiah 6, 9 and 10 says, ನಾವು ನೋಡ್ತೇವೆ ಯೆಶಾಯ 6, 9, 10 ನೋಡ್ತೇವೆ. That's what the Lord is writing in Matthew 13, 14 and 15th verse. ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 14, 15 ವಚನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಅದೇ ಹೇಳ್ತಾ ಇದ್ದಾರೆ. He says, this is the reason why I speak in parables. ಈ ಕಾರಣಕ್ಕಾಗಿ ನಾನು ಸಾಮ್ಯ ರೂಪವಾಗಿ ಹೇಳ್ತೇನೆ. And he says, their hearts have become, 15th verse, for this people's hearts have become callous. They hardly hear with their ears and they have closed their eyes. ನೋಡ್ರಿ, 15ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಈ ಜನರ ಹೃದಯವು ಕೊಬ್ಬಿತ್ತು, ಇವರ ಕಿವಿ ಮಂದವಾಯಿತು ಅಂತ ಹೇಳಿ ನೋಡ್ತೇವೆ. And their eyes are closed. ಅವ್ರ ಕಣ್ಣುಗಳು ಕೂಡ ಮುಚ್ಚಲ್ಪಟ್ಟಿವೆ. So the Lord is seeing the condition of their heart, their ears and their eyes, and he says, you people are not at all worthy to understand the message of God. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರವರ ಹೃದಯ, ಅವರ ಕಿವಿ, ಕಣ್ಣುಗಳು ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನೀವು ಜನರು ಈ ಸಾಮ್ಯದ ಅರ್ಥನ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. You are not worthy to hear, you are not worthy to understand, you are not worthy to see the meaning of this parable. ನೀವು ಈ ವಾಕ್ಯ ಕೇಳೋದಕ್ಕಾಗಿ, ಈ ಸಾಮ್ಯದ ಅರ್ಥ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ನೀವು ಅರ್ಹರ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. And that is why to hide things the Lord Jesus used parables. ಅದಕ್ಕಾಗಿ ವಿಷಯಗಳು ಬಚ್ಚಿಡುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಸಾಮ್ಯವನ್ನು ಉಪಯೋಗಿಸ್ತಾ ಇದ್ದಾರೆ. Now we may feel, now is the Lord Jesus deceiving these people? ನೀವು ಅನ್ಕೋಬಹುದು, ಕರ್ತನಾದ ಯೇಸು ಕ್ರಿಸ್ತರು ಜನರಿಗೆ ಮೋಸ ಮಾಡ್ತಾ ಇದ್ದೀರಾ? And many times we understand Isaiah 55 and 11 like this. ಅನೇಕ ಸರ್ತಿ ಯೆಶಾಯ 55, 11ನೇ ವಚನ ನಾವು ಈ ರೀತಿ ಆಲೋಚಿಸ್ತೇವೆ, where the Lord says, my word will not return to me empty, it will fulfill and accomplish the purpose that I desire. ಅಲ್ಲಿ ಹೀಗಿದೆ, ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನನ್ನು ಇಷ್ಟಾರ್ಥ ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ ಅಂತ ಹೇಳಿ ಈ ಮಾತಲ್ಲಿ ನಾವು ನೋಡ್ತೇವೆ. Now, is it really happening? Do you really feel that every time the word of God goes, it accomplishes what God wants? ಇದು ನೀನು ಅನುಭವಿಸ್ತಾ ಇದೀಯಾ? ಪ್ರತಿ ಸಾರಿ ಕರ್ತನಾದ ಯೇಸು ಕ್ರಿಸ್ತ ದೇವರ ಬಾಯಿಂದ ಬಂದಿರುವಂತ ಮಾತು ಬಂದು ತನ್ನ ಕಾರ್ಯ ಪರಿಪೂರ್ಣ ಮಾಡಿ ಹೋಗ್ತಾ ಇದ್ದದ್ದು ನೀನು ನೋಡ್ತಾ ಇದೀಯಾ? Can you really say that every time the word of God came, whether it can be a gospel or it can be a church prayer or it can be a Bible study or it can be quiet time, do you feel that the word of God really did the work that God wanted it to do? ನಿಜವಾಗಿಯೂ ಇದು ಅದು ಸುವಾರ್ತೆ ಆಗಿರ್ಬೋದು, ಸಭೆ ಪ್ರಾರ್ಥನೆ ಆಗಿರ್ಬೋದು, ಬೈಬಲ್ ಸ್ಟಡಿ ಆಗಿರ್ಬೋದು, ಅಥವಾ ನಿನ್ನ ವ್ಯಕ್ತಿಗತವಾದಂತಹ ಮೌನ ಧ್ಯಾನದ ಸಮಯ ಆಗಿರ್ಬೋದು, ನಿಜವಾಗಿ ದೇವರು ತನ್ನ ವಾಕ್ಯ ನಿನ್ನ ಹತ್ರ ಕಳಿಸಿರುವಂತದ್ದು ಅದು ಕೆಲಸ ಮಾಡಿ ತಿರುಗಿ ಹೋಗ್ತಾ ಇದೆ ಅಂತ ಹೇಳಿ ನಿಜವಾಗಿ ನೀನು ಅನುಭವಿಸ್ತಾ ಇದೀಯಾ? Maybe your answer is no. Many times the word of God came, but it did not produce that effect in me. ಒಂದು ವೇಳೆ ಬಹುಶಃ ಈ ಉತ್ತರ ನಿನ್ನ ಹತ್ರ ಇಲ್ಲ ಅಂತ ಇರ್ಬೋದು. ಯಾಕಂತಂದ್ರೆ ಅನೇಕ ಸಾರ್ತಿ ದೇವರ ವಾಕ್ಯ ನಿನ್ನೊಳಗಡೆ ಬಂದು ತನ್ನ ಉದ್ದೇಶ, ತನ್ನ ಕಾರ್ಯ ನೆರವೇರಿಸದೆ ನಿನ್ನ ಹತ್ರ ಇರ್ಬೋದು. But the word of God cannot go in vain. Every word is fulfilled.
ಆದ್ರೆ ದೇವರ ವಾಕ್ಯ ಎಂದಿಗೂ ವ್ಯರ್ಥವಾಗಿ ಹೋಗಂಗಿಲ್ಲ. ದೇವರ ವಾಕ್ಯ, ದೇವರ ಬಾಯಿಂದ ಬಂದಿರುವಂತ ಪ್ರತಿಯೊಂದು ಮಾತು ಕೆಲಸ ಮಾಡ್ತದೆ, ಅದು ವ್ಯರ್ಥ ಆಗಲಾರ್ದೆ ಹೋಗಂಗಿಲ್ಲ. So the problem is we think that when the word comes, it always changes people for better. ಆ ಸಮಸ್ಯೆ ಏನಂತಂದ್ರೆ ನಾವ್ ಯಾವಾಗ್ಲೂ ಹೀಗೆ ಅನ್ಕೋತೇವೆ, ದೇವರ ವಾಕ್ಯ ಬಂದಾಗ ಆ ಪ್ರಜೆಗಳನ್ನು ಒಂದು ಉತ್ತಮಕ್ಕಾಗಿ ಸಿದ್ಧ ಮಾಡ್ತೇವೆ ಅಂತ ಹೇಳಿ ಅನ್ಕೋತೇವೆ. You know, the word given does not fulfill your desire. It fulfills the desire of God. ದೇವರು ಕೊಡಲ್ಪಟ್ಟಂತ ವಾಕ್ಯ ನಿನ್ನ ಇಷ್ಟ ಅಲ್ಲ, ದೇವರ ಇಷ್ಟ, ದೇವರ ಚಿತ್ತ ಅದನ್ನು ನೆರವೇರ್ತದೆ. So the same word, God sends the same word to convict and justify few people. ದೇವರು ಕಳಿಸಿರುವಂತ ಅದೇ ವಾಕ್ಯ ಕೆಲವರಿಗೆ ಒಪ್ಪಿಸೋದಕ್ಕಾಗಿ, ಕೆಲವರಿಗೆ ನೀತಿವಂತರಾಗಿ ತೀರಿಸೋದಕ್ಕಾಗಿ ಅದು ಕೊಡಲ್ಪಡ್ತದೆ. The same word, God sends it to condemn certain people and prepare them for the judgment of God. ಅದೇ ಕೊಡಲ್ಪಟ್ಟಂತ ವಾಕ್ಯ ಕೆಲವರಿಗೆ ಖಂಡಿಸ್ತದೆ, ಕೆಲವರನ್ನು ದೇವರ ನ್ಯಾಯ ತೀರ್ಪಿಗೆ ಸಿದ್ಧ ಮಾಡ್ತದೆ. So either ways, God is doing what he desires to do. ಏನೇ ಆಗಿರ್ಲಿ, ಯಾವುದೇ ವಿಷಯ ಸಂಭವಿಸಲಿ, ದೇವರು ತಾನು ಬಯಸಿರುವಂತದ್ದು ನೆರವೇರಿಸ್ತಾ ಇದ್ದಾನೆ. In one case, he is convicting people and turning them towards his grace. ಒಂದ್ ಸ್ಥಳದಲ್ಲಿ ಜನರಿಗೆ ಒಪ್ಪಿಸ್ತಾ ಇದ್ದಾನೆ, ಒಪ್ಪಿಸಿ ತನ್ನ ಕೃಪೆಗಾಗಿ, ತನ್ನ ಕೃಪೆಯ ನಿಮಿತ್ತವಾಗಿ ಅವರನ್ನು ಸಿದ್ಧಪಡಿಸ್ತಾ ಇದ್ದಾನೆ, ಮಾರ್ಪಡಿಸ್ತಾ ಇದ್ದಾನೆ. And in another case, the same God, same word is hardening people and securing them to eternal hell. ಅದೇ ದೇವರು, ಅದೇ ದೇವರ ವಾಕ್ಯ, ಅದೇ ಮಾತು, ಅದೇ ಪರಿಸ್ಥಿತಿ ಇದೆ. ಆ ಪರಿಸ್ಥಿತಿಯ ವಾಕ್ಯ ಏನ್ ಮಾಡ್ತಾ ಇದೆ ಅಂತಂದ್ರೆ, ಕೆಲವರ ಹೃದಯಗಳನ್ನು ಕಠಿಣ ಮಾಡಿ ದೇವರ ಉಗ್ರ ಕೋಪಕ್ಕೆ ಅವರಿಗೆ ಸಿದ್ಧ ಮಾಡ್ತಾ ಇದೆ. And Romans chapter 9 and verse 22 says, ರೋಮ ಪತ್ರಿಕೆ 9ನೇ ಅಧ್ಯಾಯ 29ನೇ ವಚನ ಹೇಳ್ತದೆ. Romans chapter 9 and verse 22, it says, but what if God, willing to show his wrath and to make his power known, endured with much long suffering vessels of wrath fitted unto destruction. ರೋಮ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನ ನೋಡ್ರಿ. ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿ ಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ಸೇರಿಸಿಕೊಂಡಿದ್ದಾನೆ. So God is protecting the wicked for the day of judgment. ನೋಡ್ರಿ, ದೇವರು ರಕ್ಷಿಸ್ತಾ ಇದ್ದಾರೆ, ಸಂರಕ್ಷಿಸ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ ದುಷ್ಟರಿಗೆ. ಯಾವ ಉದ್ದೇಶಕ್ಕಾಗಿ ಅಂದ್ರೆ ದೇವರ ನ್ಯಾಯ ತೀರ್ಪಿಗೆ, ದೇವರ ಆ ದಂಡನೆಯ ದಿನಕ್ಕಾಗಿ. So when the word of God reaches a person, when he responds, that means God is working to change and bless that person. ನೋಡ್ರಿ, ದೇವರ ವಾಕ್ಯ ಒಬ್ಬ ವ್ಯಕ್ತಿ ಹತ್ರ ಬರ್ತಾ ಇದೆ, ಬಂದು ಆತನಿಗೆ ತಟ್ಟುತ್ತಾ ಇದೆ, ಆ ವ್ಯಕ್ತಿ ಪ್ರತಿಸ್ಪಂದಿಸ್ತಾ ಇದ್ದಾನೆ ಅಂದ್ರೆ ದೇವರು ಆ ವ್ಯಕ್ತಿಯನ್ನು ಸಿದ್ಧ ಮಾಡ್ತಾ ಇದ್ದಾನೆ. And when God's word comes and that person doesn't care, even then the purpose of God is established in his word. ನೋಡ್ರಿ, ದೇವರ ವಾಕ್ಯ ಬರ್ತಾ ಇದೆ, ಆ ಬಂದ ಆ ವ್ಯಕ್ತಿಗೆ ತಟ್ಟುತ್ತಾ ಇದೆ, ತಟ್ಟಿದಾಗ ಆತನದಕ್ಕೆ ಪ್ರತಿಸ್ಪಂದಿಸ್ತಾ ಇಲ್ಲ ಅಂದರೂ ಕೂಡ ದೇವರು ತನ್ನ ಉದ್ದೇಶವನ್ನು ಅಲ್ಲಿ ಸ್ಥಿರಪಡಿಸ್ತಾ ಇದ್ದಾನೆ. The word is doing its work. The word is preparing this fellow for the day of judgment, for the day of wrath, for the day of punishment. ದೇವರ ವಾಕ್ಯ ತನ್ನ ಕಾರ್ಯ ಮಾಡ್ತಾ ಇದೆ, ಆ ವ್ಯಕ್ತಿಗೆ ಸಿದ್ಧ ಮಾಡ್ತಾ ಇದೆ. ಯಾತಕ್ಕಾಗಿ ಅಂದ್ರೆ ದೇವರ ಉಗ್ರ ಕೋಪಕ್ಕೆ, ದೇವರ ನ್ಯಾಯ ತೀರ್ಪಿಗೆ, ದೇವರ ದಂಡನೆ ದಿನಕ್ಕಾಗಿ ಆ ವ್ಯಕ್ತಿಯನ್ನು ಸಿದ್ಧ ಮಾಡ್ತಾ ಇದೆ. So the Bible is a very dangerous book. ಅದಕ್ಕಾಗಿ ಬೈಬಲ್ ಬಹು ಭಯಂಕರವಾದಂತ ಪುಸ್ತಕ. And it is at the same time
the most safe place for a person. ಅದೇ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಗೆ ಬಹು ಬಹು ಭದ್ರತೆಯ ಸುರಕ್ಷತೆಯ ಸ್ಥಳವಾಗಿ ಕೂಡ ಬೈಬಲ್ ಆಗಿದೆ. It depends where the Bible is. If the Bible is outside as an enemy, then it is dangerous. ನೋಡ್ರಿ, ಪ್ರಾಮುಖ್ಯವಾದಂತ ವಿಷಯ ಏನಂತಂದ್ರೆ ಬೈಬಲ್ ಎಲ್ಲಿದೆ, ಬೈಬಲ್ಗೆ ಇರುವಂತ ಸ್ಥಳ ಎಲ್ಲಿದೆ, ಬೈಬಲ್ ನಿನ್ನಿಂದ ಹೊರಗಡೆ ಇದ್ದು ಬೈಬಲ್ ನಿನಗೆ ಶತ್ರುವಾಗಿದ್ರೆ ಅದು ಭಯಂಕರವಾದಂತ ವಿಷಯ ನಿನಗಾಗಿದೆ. But if Bible is inside you and you love it, it is the safest thing that you can ever have. ಆದ್ರೆ ಬೈಬಲ್ ನಿನ್ನ ಒಳಗಡೆ ಇದ್ದು ಬೈಬಲ್ ಸಂಪೂರ್ಣವಾದಂತ ಅದರ ಪ್ರಭಾವ ನಿನ್ನೊಳಗಡೆ ಬೀರಿದೆ ಆದರೆ ನಿನಗೆ ಎಷ್ಟೋ ಸುಭದ್ರವಾದಂತ ಭದ್ರತೆ ಕೊಡುವ ಸುರಕ್ಷತೆಯ ಸ್ಥಳ ಬೈಬಲ್ ಆಗಿದೆ. Suppose it's very cold out and you have firewood burning before you and you sit beside the fire. ನೋಡ್ರಿ, ಹೊರಗಡೆ ಬಹಳ ತಣ್ಣಗಿದೆ, ಚಳಿ ಬಿಡ್ತಾ ಇವೆ, ಅಲ್ಲಿ ಬೆಂಕಿ ಉರಿ ಹತ್ತಿದೆ, ನೀವು ಬೆಂಕಿ ಕೂತ್ಕೊಂಡು ಕಾಸ್ಕೋತಾ ಇದ್ದಿ ಅನ್ಕೋ. Then it is very safe, because if you don't have that fire, then you'll die of cold. ಇದು ಬಹಳ ಸುರಕ್ಷತೆಯ ಸ್ಥಳ, ಯಾಕಂದ್ರೆ ಆ ಬೆಂಕಿ ಆ ಉಷ್ಣತೆ ಶಾಖ ಇಲ್ಲಂದ್ರೆ ನಿನ್ನ ಚಳಿಯಿಂದ ಸತ್ತೋಗ್ತಿ. Well, just imagine somebody comes and sits on the fire. ಆಲೋಚನೆ ಮಾಡು, ಈ ರೀತಿಯಾಗಿ ಊಹಿಸ್ಕೋ, ಯಾರೋ ಒಬ್ಬರು ಬಂದು ಆ ಬೆಂಕಿ ಮೇಲೆ ಕೂತ್ಕೊಂಡಾರ ಅನ್ಕೋ. It is not the cold that will kill him, it is the fire that will kill him. ನೋಡ್ರಿ, ಅವನಿಗೆ ಆ ಚಳಿ ಸತ್ತೊಡೆಯೋದು ಆ ಬೆಂಕಿನ ಅವನಿಗೆ ಸತ್ತೊಡಿತಾರ. The reason is because he sat in the wrong place with the fire. ಕಾರಣ ಏನಂತಂದ್ರೆ ಆ ಬೆಂಕಿಯೊಂದಿಗೆ ಆ ಉಷ್ಣತೆಯೊಂದಿಗೆ ತಪ್ಪಾದ ಸ್ಥಳದಲ್ಲಿ ಆತ ಕೂತ್ಕೊಳ್ತಾ ಇದ್ದಾನೆ. So whether you come to the Bible or whether you come to the parable, remember, it is either the most dangerous place or the most safest place. It all depends on how you take it. ಅದಕ್ಕಾಗಿ ನೆನಪಿಟ್ಕೋ, ನೀನು ಬೈಬಲ್ ಹತ್ರ ಆಗಲಿ ಸಾಮ್ಯದ ಹತ್ರ ಆಗಲಿ ಬಂದಾಗ ಅದಕ್ಕೆ ಎಲ್ಲಿ ಇಡ್ತೀಯ ಸ್ಥಳ, ಯಾವ ಸ್ಥಳದಲ್ಲಿ ನೀನು ಇಡ್ತೀಯ, ಅದನ್ನ ಯಾವ ಸ್ಥಳದಲ್ಲಿ ಇಡ್ತೀಯ, ಅದು ನಿನಗೆ ಭದ್ರವಾಗಿರುವಂತ ಸ್ಥಳನ ಅಥವಾ ಅಪಾಯಕರವಾದಂತ ಸ್ಥಳನ, ಅದನ್ನು ನೀವು ತಿಳ್ಕೋ, ತೀರ್ಮಾನ ಮಾಡ್ಕೋ. So why Jesus spoke in parables? Not for people to understand, but so that they should not understand. ನೋಡ್ರಿ, ಸಾಮ್ಯದಲ್ಲಿ ಯಾಕೆ ಯೇಸು ಕ್ರಿಸ್ತನವರು ಹೇಳಿದ್ದಾರೆ ಅಂತಂದ್ರೆ ಅವರು ಕೇಳಬಾರ್ದು, ಕೇಳಿ ಮಾನಸಾಂತರ ಹೊಂದಬಾರ್ದು ಅಂತ ಹೇಳಿ ಸಾಮ್ಯದಲ್ಲಿ ಹೇಳಿದ್ದಾರೆ. And Matthew chapter 13 and verse 11 says, the parables are the knowledge of the secret of the kingdom of heaven. ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 11ನೇ ವಚನಗಳು ಹೇಳ್ತಾ ಇದೆ, ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರ ಈ ಸಾಮ್ಯದಲ್ಲಿದೆ. It is the knowledge of the secrets of the kingdom of God. ದೇವರ ರಾಜ್ಯದ ರಹಸ್ಯಗಳನ್ನು ತಿಳಿಯುವಂತ ಜ್ಞಾನ ಈ ಸಾಮ್ಯದಲ್ಲಿದೆ. So if you understand it, it is very safe for you. If you don't understand it, it is very dangerous for you. ಇದನ್ನ ನೀನು ಅರ್ಥ ಮಾಡ್ಕೊಂಡಿ ಅಂದ್ರೆ ಬಹಳ ನಿನಗೆ ಸುರಕ್ಷತೆ ಇದೆ. ನೀನು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಬಹು ಅಪಾಯಕಾರಿಯಾದಂತವುಗಳು ಕೂಡ ಇವು ಆಗಿವೆ. Now, who can understand parables? ಈಗ ಸಾಮ್ಯ ಯಾರು ಅರ್ಥ ಮಾಡ್ಕೊಳ್ಬಹುದು? Who can really get parables? Is it the one who hears the parable, or should there be something else? ನೋಡ್ರಿ, ಈ ಸಾಮ್ಯ ಕೇಳುವಂತವನ ಅಥವಾ ಮತ್ತೇನೇ ಏನಾದ್ರೂ ಬೇಕಾ ಸಾಮ್ಯ ಅರ್ಥ ಮಾಡ್ಕೊಳ್ಬೇಕಂದ್ರೆ? So this parable is actually followed, or this parable is preceded. Before the parable, there is one instance that is written in all the Gospels. ನೋಡ್ರಿ, ಈ ಸಾಮ್ಯ ಆಗೋದಕ್ಕಿಂತ ಮುಂಚೆ, ಈ ಸಾಮ್ಯಗಳು ಸಂಭವಿಸೋದಕ್ಕಿಂತ ಮುಂಚೆ ಒಂದು ವಿಷಯ ನಡೀತಾ ಇದೆ. ಆ ವಿಷಯ ಎಲ್ಲಾ ಸುವಾರ್ತೆಗಳಲ್ಲಿ ಆ ಸಂದರ್ಭ ಬರೆಯಲ್ಪಟ್ಟಿದೆ. In Matthew chapter 12 verses 46 to 50, you can see that context being written. ಈ ಮತ್ತಾಯ ಸುವಾರ್ತೆ 12ನೇ ಅಧ್ಯಾಯ 46ರಿಂದ 50 ವಚನ ಈ ಸಂದರ್ಭ ಇಲ್ಲಿ ಬರೆಯಲ್ಪಟ್ಟಿರುವುದು ನೀವು ನೋಡಬಹುದು. So in verse 50 he says,
or in verse 49 and 50, pointing to his disciples, he said, "Here are my mother and my brothers, for whoever does the will of my Father in heaven is my brother and sister and mother." ಮತ್ತೆ ಸುವಾರ್ತೆ 12ನೇ ಅಧ್ಯಾಯ 49-50 ವಚನಗಳು, ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಅಂದನು. So the Lord is very clear here. He says, this is for people who do my will. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ಯಾರಿಗಂದ್ರೆ ನನ್ನ ತಂದೆಯ ಚಿತ್ತವನ್ನು ಮಾಡುವಂತವರಿಗೆ ಮಾತ್ರ. A parable can never be understood. A parable can never be understood by somebody who does not commit himself to the Father's will. ತಂದೆಯ ಚಿತ್ತಕ್ಕೆ ಒಳಗೆ ಆಗಲಾರದಂತವರಿಗೆ, ತಂದೆಯ ಚಿತ್ತಕ್ಕೆ ಒಪ್ಪಿಸಿಕೊಳ್ಳಲಾರದಂತವರಿಗೆ ಒಂದು ಸಾಮ್ಯ, ಆ ಸಾಮ್ಯ ಅನ್ನುವಂಥದ್ದು ಆತನಿಗೆ ಎಂದಿಗೂ ಅರ್ಥವಾಗುವುದಿಲ್ಲ. And the second condition we see for understanding a parable is, ಈ ಸಾಮ್ಯ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಎರಡನೇ ಷರತ್ತು ಏನಂದ್ರೆ, Mark's Gospel chapter 4 and verse 10 we see, ಮಾರ್ಕ್ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೇವೆ, it is only the disciples who are allowed to understand the parables. ಕೇವಲ ಶಿಷ್ಯರು ಮಾತ್ರ ಸಾಮ್ಯಗಳು ಅರ್ಥ ಮಾಡಿಕೊಳ್ಳೋದಕ್ಕೆ ಅವರಿಗೆ ಅನುಮತಿ ಕೊಡಲ್ಪಟ್ಟಿದೆ. And then the third category who can understand parable is, ನೋಡ್ರಿ, ಆ ಸಾಮ್ಯವನ್ನು ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಮೂರನೆಯ ಪಂಗಡ, ಮೂರನೇ ಕೆಟಗರಿ ಯಾರಂದ್ರೆ, Mark's Gospel chapter 4 and verse 11 says, ಮಾರ್ಕ್ ಸುವಾರ್ತೆ 4ನೇ ಅಧ್ಯಾಯ 11ನೇ ವಚನ ಹೇಳ್ತದೆ, only those who have a relationship with Jesus in privacy, not only public relations, but it says they met the Lord when he was alone in private. ನೋಡ್ರಿ, 11ನೇ ವಚನದಲ್ಲಿ ನೋಡ್ತೇವೆ ಏನಂತಂದ್ರೆ, ಪರಲೋಕ ರಾಜ್ಯದ ಸಾಮ್ಯಗಳು, ದೇವರ ಸಾಮ್ಯಗಳು ಅರ್ಥ ಯಾರಿಗೆ ಆಗ್ತವೆ ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತರೊಂದಿಗೆ ರಹಸ್ಯ ಸಂಬಂಧ ಹೊಂದಂತವರಿಗೆ, ಬಹಿರಂಗವಾಗಿ ಅಲ್ಲ, ಕೇವಲ ರಹಸ್ಯವಾಗಿ ಸಂಬಂಧ ಹೊಂದಂತವರಿಗೆ ಮಾತ್ರ ಅದು ಕೊಡಲ್ಪಟ್ಟಿದೆ. It is for the people who commit themselves to do God's will. ತಂದೆಯಾದಂತ ದೇವರ ಚಿತ್ತವನ್ನು ಮಾಡೋದಕ್ಕಾಗಿ ಒಪ್ಪಿಸಿ ಕೊಡಲ್ಪಟ್ಟವರಿಗೆ ಇದು ಇದೆ. And people who commit themselves to discipleship. ಶಿಷ್ಯರು, ಜನರು ತಮ್ಮನ್ನು ತಾವು ಶಿಷ್ಯರಾಗೋದಕ್ಕೋಸ್ಕರವಾಗಿ ಒಪ್ಪಿಸಿ ಕೊಡಲ್ಪಟ್ಟವರಿಗೆ ಇದು ಸಿಗ್ತದೆ. And people who have an eager heart to meet the Lord privately. For these people, the Lord gives the meaning and interpretation of the parables. ಜನರು ಯಾರು ರಹಸ್ಯವಾಗಿ ಕರ್ತನಾದ ಯೇಸು ಕ್ರಿಸ್ತರಿಗೆ ಭೇಟಿಯಾಗುವಂತ ಆಸೆ, ಹಂಬಲ, ಆಸಕ್ತಿ ಉಳ್ತಾರೋ ಅಂತವರಿಗೆ ಮಾತ್ರ ಈ ಸಾಮ್ಯಗಳ ಅರ್ಥ ಮಾಡಿಕೊಳ್ಳುವಂತ ಜ್ಞಾನ ಕೊಡಲ್ಪಟ್ಟಿದೆ. Now you may say, ಈಗ ನೀವು ಹೇಳ್ಬೋದು, what God told the disciples is written, so I can read it and understanding without becoming a disciple. ಈಗ ಶಿಷ್ಯರಿಗೆ ಏನು ಯೇಸು ಹೇಳ್ಯಾರ ಅದು ಅವರು ಬರೆದಿಟ್ಟಿದ್ದಾರೆ, ಇದನ್ನು ನಾವು ಬರೆದಿಟ್ಟು ಓದಿ ಅರ್ಥ ಮಾಡ್ಕೊಳ್ತೇವೆ, ಶಿಷ್ಯರಾಗ್ಲಾರ್ದೆ ನಮ್ಗೆ ಅರ್ಥ ಆಗ್ಬೋದು. That is what we are going to see in this Bible study and in the next Bible study. ಅದನ್ನೇ ಈ ಬೈಬಲ್ ಸ್ಟಡಿಯಲ್ಲಿ ಮತ್ತೆ ಬರುವಂತ ಬೈಬಲ್ ಸ್ಟಡಿಯಲ್ಲೂ ಕೂಡ ನಾವು ನೋಡುವಂತವರಾಗಿದ್ದೇವೆ. Now we'll come to the interpretation of the parable. ಈ ಸಾಮ್ಯದ ಅರ್ಥ ವಿವರಣೆಗೆ ನಾವೀಗ ಬರೋಣ. Now, the Lord Jesus used the word parable. He used the word parable only in relation to 3 parables. ನೋಡ್ರಿ, 3 ಸಾಮ್ಯಗಳ ಕುರಿತೆ ಸಂಬಂಧಿಸಿದೆ. ಆ 3 ಸಾಮ್ಯಗಳ ಸಂಬಂಧಪಟ್ಟಕ್ಕಾಗಿ ಯೇಸು ಕ್ರಿಸ್ತನವರು ಸಾಮ್ಯ ಅಂತೇಳಿ ಈ ಮಾತು ಉಪಯೋಗಿಸ್ತಾ ಇದ್ದಾರೆ. He uses the word parable when he was talking about the parable of the vineyard. ದ್ರಾಕ್ಷೆ ಕುರಿತಾದಂತ, ದ್ರಾಕ್ಷೆ ತೋಟದ ಕುರಿತಾದಂತ ಸಾಮ್ಯ ಹೇಳುವಾಗ ಅದು ಸಾಮ್ಯ ಅಂತ ಹೇಳಿ ಯೇಸು ಕ್ರಿಸ್ತರು ಬಳಸ್ತಾ ಇದ್ದಾರೆ. And he also uses the word parable when he was speaking about the mustard seed. ನೋಡ್ರಿ, ಸಾಸಿವೆ ಕಾಳಿನ ಕುರಿತಾದಂತ ಸಾಮ್ಯ ಹೇಳುವಾಗಲೂ ಕೂಡ ಆತನು ಸಾಮ್ಯ ಅನ್ನುವಂತ ಶಬ್ದ ಉಪಯೋಗಿಸ್ತಾ ಇದ್ದಾನೆ. And when he was speaking about the parable of the sower, we see that he uses the word parable.
ಮತ್ತೆ ಈ ಬಿತ್ತುವವನ ಕುರಿತಾದಂತ ಸಾಮ್ಯ ಹೇಳುವಾಗ ಈ ಸಾಮ್ಯ ಅನ್ನುವಂತ ಮಾತನ್ನು ಆತನು ಉಪಯೋಗಿಸ್ತಾ ಇದ್ದಾನೆ. So there are many parables that the Lord spoke. ಅನೇಕ ಸಾಮ್ಯಗಳು ಕರ್ತನು ಹೇಳಿದ್ದಾರೆ. But there is only one parable that the Lord himself gave a name to that parable. ನೋಡ್ರಿ, ಒಂದು ಸಾಮ್ಯ, ಕೇವಲ ಒಂದೇ ಸಾಮ್ಯಕ್ಕೆ ಕರ್ತನಾದ ಯೇಸು ಕ್ರಿಸ್ತರು ಒಂದು ಹೆಸರು ಕೊಡ್ತಾ ಇದ್ದಾರೆ. And that is this parable where the Lord gave the name saying, this is called the parable of the sower. ಮತ್ತೆ ಈ ಸಾಮ್ಯಕ್ಕೆ ಕರ್ತನು ಸ್ವತಃ ಹೆಸರು ಕೊಡ್ತಾ ಇದ್ದಾನೆ, ಇದು ಬಿತ್ತುವವನ ವಿಷಯವಾದ ಸಾಮ್ಯ. So it says in Matthew's Gospel chapter 13 and verse 18, listen then to what the parable of the sower means. ಮತ್ತೆ ಸುವಾರ್ತೆ 13ನೇ ವಚನದಲ್ಲಿ ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ ಅಂತ ಹೇಳ್ತಾ ಇದ್ದಾರೆ. So this is a very special parable. ಇದೊಂದು ವಿಶೇಷವಾದಂತಹ ಸಾಮ್ಯ ಆಗಿದೆ. And one more very intriguing thing or interesting thing that the Lord speaks about this parable is, ಮತ್ತೆ ಈ ಸಾಮ್ಯದ ಕುರಿತು ಕರ್ತನಾದ ಯೇಸು ಕ್ರಿಸ್ತರು ಮತ್ತೊಂದು ಆಸಕ್ತಿಕರವಾದ ವಿಷಯ ಹೇಳ್ತಾ ಇದ್ದಾರೆ. ಅದೇನೆಂದರೆ, he says, if you don't understand this parable, then you cannot understand any other parable. ಒಂದು ವೇಳೆ ಈ ಸಾಮ್ಯದ ಅರ್ಥ ನೀವು ಅರ್ಥ ಮಾಡಿಕೊಳ್ಳದೆ ಹೋದರೆ ಮತ್ತೆ ಬೇರೆ ಯಾವ ಸಾಮ್ಯದ ಅರ್ಥವನ್ನು ಕೂಡ ನೀವು ಮಾಡಿಕೊಳ್ಳಲಾರಿರಿ ಅಂತ ಹೇಳ್ತಾ ಇದ್ದಾರೆ. Mark's Gospel chapter 4 and verse 13. ಮಾರ್ಕ್ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನ. Mark's Gospel chapter 4 and verse 13. It says, then Jesus said to them, don't you understand this parable? How then will you understand any parable? ಮತ್ತೆ ಮಾರ್ಕ್ 4ನೇ ಅಧ್ಯಾಯ 13ನೇ ವಚನ. ಆಮೇಲೆ ಆತನು ಅವರಿಗೆ ಹೇಳಿದ್ದೇನೆಂದರೆ, ಈ ಸಾಮ್ಯದ ಅರ್ಥ ನಿಮಗೆ ಗೊತ್ತಾಗಲಿಲ್ಲವೋ? ಹಾಗಾದರೆ ನನ್ನ ಎಲ್ಲಾ ಸಾಮ್ಯಗಳನ್ನು ಹೇಗೆ ತಿಳ್ಕೊಂಡಿರಿ? That means the Lord Jesus is telling, this is the basic parable for you to understand. If you don't understand this, then don't expect that you will understand any other parable. ಅದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರು ಹೇಳುವಂತದ್ದು ಏನಂತಂದ್ರೆ, ಈ ಸಾಮ್ಯ ಪ್ರಾಥಮಿಕವಾದಂಥದ್ದು, ಇದು ಮೂಲವಾದಂಥದ್ದು, ಇದು ಪ್ರಾರಂಭವಾದಂಥದ್ದು. ಇದನ್ನೇ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ಬರುವಂತ ದೊಡ್ಡ ದೊಡ್ಡ ಸಾಮ್ಯಗಳ ಬೇರೆ ಸಾಮ್ಯಗಳ ಅರ್ಥ ನಿನಗೆ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. It is like telling, the one who cannot understand 1 plus 1 is equal to 2 can understand nothing of mathematics. ಇದರ ಅರ್ಥ ಏನಂತಂದ್ರೆ, ಒಬ್ಬ ವ್ಯಕ್ತಿ 1 + 1 2 ಆಗ್ತದೆ, ಇದು ಅರ್ಥ ಆಗ್ಲಿಲ್ಲ, ಆ ವ್ಯಕ್ತಿಗೆ ಇದು ತಿಳ್ಕೊಳ್ಳಿಲ್ಲ ಅಂದ್ರೆ ಆತನಿಗೆ ಗಣಿತನೇ ಬರಂಗಿಲ್ಲ ಅಂತ ಅರ್ಥ. So this is the basic parable that God wants all of us to definitely understand. ಅದಕ್ಕಾಗಿ ಇದು ಮೂಲವಾದಂತ ಪ್ರಾಥಮಿಕವಾದಂತ ಸಾಮ್ಯ ಕರ್ತನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿ ಆತ ಬಯಸ್ತಾ ಇದ್ದಾನೆ. So this being a very familiar parable, let us go into the parable. ನೋಡ್ರಿ, ಇದು ಬಹಳ ಚಿರಪರಿಚಿತವಾದಂತ ಸಾಮ್ಯ ಆಗಿದೆ. ಅದಕ್ಕಾಗಿ ಸಾಮ್ಯದಲ್ಲಿ ಒಳಗಡೆ ಹೋಗ್ಬಿಡೋಣ ಈಗ. The parable is, a farmer has seed and he goes to sow the seed. ಈ ಸಾಮ್ಯದ ಅರ್ಥ ಏನಂತಂದ್ರೆ, ಬಿತ್ತುವನ್ ಕೈದಾಗೆ ಬೀಜವ ಬಿತ್ಲಕ್ ಹೊಲ್ದಾಗ ಹೋದನು. And few fall along the path, few on rocky places, few in thorns, and few on good soil. ನೋಡ್ರಿ, ಕೆಲವು ದಾರಿ ಮಗಲ್ದಾಗ ಬಿತ್ತು, ಕೆಲವು ಮಣ್ಣಿಲ್ಲದ ತಳಭೂಮಿ ಮೇಲೆ ಬಿತ್ತು, ಕೆಲವು ಮುಳ್ಳಾಗ್ ಬಿತ್ತು, ಕೆಲವು ಒಳ್ಳೆ ನೆಲದ ಮೇಲೆ ಬಿದ್ದು ಅಂತ ಹೇಳಿ ನೋಡ್ತೇವೆ. And today we'll try to begin looking at the seed that fell on the along the path. ಈ ದಿನ ದಾರಿ ಮಗ್ಗಲದಲ್ಲಿ ಬಿದ್ದಿರುವಂತ ಬೀಜಗಳ ಕುರಿತು ಧ್ಯಾನ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. Matthew and Mark, both of them say that birds came and they ate it away. ನೋಡ್ರಿ, ಮತ್ತಾಯ ಮಾರ್ಕ ಇಬ್ಬರು ಹೇಳ್ತಾ ಇದ್ದಾರೆ, ಹಕ್ಕಿಗಳು ಬಂದು ತಿಂದು ಹೋದು ಅಂತ ಹೇಳ್ತಾರೆ. But Luke adds one more word to it. ಆದರೆ ಲೂಕನು ಇದಕ್ಕೆ ಇನ್ನೊಂದು ವಿಷಯ ಕೂಡಿಸ್ತಾ ಇದ್ದಾನೆ. He says that they trampled it. The people trampled it, and then the birds of the air ate it up. ನೋಡ್ರಿ, ಆತನು ಒಂದು ಮಾತಲ್ಲಿ ಕೂಡಿಸ್ತಾ ಇದ್ದಾನೆ. ಏನಂತಂದ್ರೆ, ಜನರೋಗೆ ತುಳಿತಾ ಇದ್ದಾರೆ, ತುಳಿದ ಮೇಲೆ ಪಕ್ಷಿಗಳು ಬಂದು ತಿಂದೋದು ಅಂತ ಹೇಳಿ ನೋಡ್ತೇವೆ. So that means this has fallen in a place where people are walking.
ಮತ್ತೆ ಈ ಬೀಜ ಎಲ್ಲಿ ಬಿದ್ದಿವೆ ಅಂದ್ರೆ, ಯಾವ ಸ್ಥಳದಲ್ಲಿ ಬಿದ್ದಿವೆ ಅಂದ್ರೆ, ಜನರು ನಡೆದಾಡ್ತಾ ಇದ್ದಾರೆ, ಆ ನಡೆದಾಡುವ ಸ್ಥಳದಲ್ಲಿ ಬಿದ್ದಿವೆ. Now, where do you have a road or where do you have a path? Do you have it in the do you have it in the middle of a field? No, you will have it in the border of a field. ನೋಡ್ರಿ, ಹೊಲದಾಗ ನೀವು ನೋಡ್ರಿ, ಜನರು ಓಡಾಡೋದಕ್ಕಾಗಿ ಅಡ್ಡಾಡೋದಕ್ಕಾಗಿ ರೋಡ್ ಎಲ್ಲಿರ್ತದಂದ್ರೆ ಹೊಲದ ನಡು ಇರಲ್ಲ, ಹೊಲದ ಪಕ್ಕಕ್ಕೆ ಒಂದೊಳಗೆ ಕೊನೆಗೆ ಕಡೆಗೆ ಇರ್ತದೆ. That means these people are living on the edge. They also want the field and they also want the road. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಈ ಜನರು ಕೊನೆಗೆ ಒಂದು ಮೂಲೆಗೆ ನಿವಾಸ ಮಾಡ್ತಾ ಇದ್ದಾರೆ. ಅವರಿಗೆ ರೋಡ್ನು ಬೇಕು, ರಸ್ತೆನೂ ಬೇಕು, ಹೊಲನೂ ಬೇಕು. Many people want both the world and also the word. ಅನೇಕ ಜನರಿಗೆ ವಾಕ್ಯನೂ ಬೇಕು, ಲೋಕನೂ ಬೇಕು. And they try to live very close to the world and also very close to the church. ಅವರು ಹಿಂಗೆ ಜೀವಿಸೋದಕ್ಕೆ ಪ್ರಯತ್ನಿಸ್ತಾರೆ, ಲೋಕಕ್ಕೆ ಬಹಳ ಸಮೀಪವಾಗಿ, ಅಷ್ಟೇ ಅಲ್ಲ ವಾಕ್ಯಕ್ಕೆ ಕೂಡ ಸಮೀಪವಾಗಿ ಇರೋದಕ್ಕಾಗಿ ಇಷ್ಟಪಡ್ತಾರೆ. So the location of this of the place where it is falling is very dangerous. ಅದಕ್ಕಾಗಿ ಈ ಬೀಜ ಬೀಳುವಂತ ಸ್ಥಳ, ನಿರ್ದಿಷ್ಟವಾದಂತ ಪ್ರದೇಶ ಬಹಳ ಅಪಾಯಕರವಾದಂತದ್ದು. Now the Lord himself gave the interpretation of that the seed is a message about the kingdom. ಅದಕ್ಕಾಗಿ ಯೇಸು ಕ್ರಿಸ್ತನವರೇ ಸ್ಪಷ್ಟವಾದಂತ ವಿವರಣೆ ಕೊಡ್ತಾ ಇದ್ದಾರೆ. ಈ ಬೀಜ ಅನ್ನುವಂಥದ್ದು ಪರಲೋಕ ರಾಜ್ಯದ ದೇವರ ವಾಕ್ಯದ ಸುವಾರ್ತೆಯಾಗಿದೆ. And it is the news of the kingdom and it is also the word of God. ಅದು ರಾಜ್ಯದ ವಾರ್ತೆಯಾಗಿದೆ, ಅಷ್ಟೇ ಅಲ್ಲ ದೇವರ ವಾಕ್ಯ ಕೂಡ ಆಗಿದೆ. Now Jesus calls the message of the kingdom in one place and he calls it the word of God in another place. ಯೇಸು ಕ್ರಿಸ್ತನವರು ಹೇಳ್ತಾ ಇದ್ದಾರೆ, ಒಂದು ಸ್ಥಳದಲ್ಲಿ ಇದು ರಾಜ್ಯದ ಸಂದೇಶ ಸುವಾರ್ತೆಯಾಗಿದೆ ಅಂತೇಳಿ ಒಂದು ಸ್ಥಳದಲ್ಲಿ ಹೇಳ್ತಾರೆ, ಇನ್ನೊಂದು ಸ್ಥಳದಲ್ಲಿ ಇದು ದೇವರ ವಾಕ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. So you should be able to understand the importance of both hearing and preaching the word of God. ಅದಕ್ಕಾಗಿ ದೇವರ ವಾಕ್ಯ ಕೇಳುವಂಥದ್ದು, ದೇವರ ವಾಕ್ಯ ಬೋಧಿಸುವಂತದ್ದರ ಪ್ರಾಮುಖ್ಯ ನೀನು ಅರ್ಥ ಮಾಡ್ಕೊಳ್ಬೇಕಾಗಿದೆ. Because when you are rejecting a biblical message, you are actually rejecting the Bible, that is the word of God. ನೀನು ಬೈಬಲ್ ಪರವಾದಂತ ಸಂದೇಶವನ್ನು ತಿರಸ್ಕರಿಸ್ತಾ ಇದ್ರೆ, ಬೈಬಲ್ ಪರವಾದಂತ ವಾಕ್ಯ ಸಂದೇಶವನ್ನು ಧಿಕ್ಕರಿಸ್ತಾ ಇದ್ದರೆ, ನೀನು ನಿಜವಾಗಿ ದೇವರ ವಾಕ್ಯವನ್ನು ಧಿಕ್ಕರಿಸ್ತಾ ಇದೆ, ತಿರಸ್ಕರಿಸ್ತಾ ಇದೆ. When you say no to a biblical message, you are actually rejecting the Bible itself. ನೀನು ಬೈಬಲ್ ಪರವಾದಂತ ಸಂದೇಶಕ್ಕೆ ನೀನು ಇಲ್ಲ ಅಂತ ಇದೆ, ತಿರಸ್ಕರಿಸ್ತಾ ಇದೆ ಅಂದ್ರೆ, ನೀನು ಬೈಬಲ್ಗೆ, ದೇವರ ವಾಕ್ಯಕ್ಕೆ ತಿರಸ್ಕರಿಸ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇದೆ. Nobody can reject a biblical message and say, I accept the Bible, but I don't accept messages. ಯಾರು ಕೂಡ ಬೈಬಲ್ ಸಂಬಂಧವಾದಂತ ಸಂದೇಶಗಳನ್ನು ತಿರಸ್ಕರಿಸಿ ಬೈಬಲ್ ಅನ್ನು ಅಂಗೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ನಂಗೆ ಬೈಬಲ್ ವಾಕ್ಯ ಬೇಡ, ಬೈಬಲ್ ಬೇಕಂತೇಳಿ ಅಂಗೀಕರಿಸಲಿಕ್ಕೆ ಸಾಧ್ಯ ಇಲ್ಲ. Now I'm not talking about every message that comes out of a preacher. I'm not talking about the messages of a preacher. I'm talking about biblical messages. ನಾನು ಬೋಧಕನು ಹೇಳಿರುವಂತಹ ಸಂದೇಶದ ಕುರಿತು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಬೈಬಲ್ ನಲ್ಲಿ ಇದ್ದಿರುವಂತಹ ಬೈಬಲ್ ಪರವಾದಂತ ಬೋಧನೆ ಕುರಿತು ಹೇಳ್ತಾ ಇದ್ದೀನಿ. That means a preacher should be very careful that he should give what the Bible gives. ಅದಕ್ಕಾಗಿ ಬೋಧಕನು ಬಹು ಜಾಗರೂಕತೆಯಿಂದ ಇರಬೇಕು. ಆತನು ಏನು ಬೋಧಿಸ್ಬೇಕಂದ್ರೆ ಬೈಬಲ್ ಪರವಾದ, ಬೈಬಲ್ಗೆ ಸಂಬಂಧಪಟ್ಟಂತ ಸಂದೇಶವನ್ನು ಬೋಧಿಸುವಂತವನಾಗಿರಬೇಕು. And you should accept everything that comes out of the Bible, because otherwise you are rejecting the Bible. In turn, you are rejecting God. ನೋಡ್ರಿ, ನೀನು ಬೈಬಲ್ ಇಂದ ಬರುವಂತ ಪ್ರತಿಯೊಂದನ್ನು ನೀನು ಅಂಗೀಕರಿಸಬೇಕು. ಬೈಬಲ್ ಪರವಾದಂತದ್ದು ಪ್ರತಿಯೊಂದು ನೀನು ಸ್ವೀಕರಿಸಬೇಕು. ಒಂದ್ ವೇಳೆ ನೀನು ತಿರಸ್ಕರಿಸಿದ್ರೆ, ಒಂದ್ ವೇಳೆ ನಿರಾಕರಿಸಿದ್ರೆ, ಬೈಬಲ್
ದೇವರ ವಾಕ್ಯವನ್ನೇ ನೀನು ತಿರಸ್ಕರಿಸಿ ನಿರಾಕರಿಸುವಂತವನಾಗಿರ್ತೀಯ. In other words, I want to tell you how you react, how you respond to a message is actually how you react and respond to God himself. ನಾನು ಈ ಅರ್ಥದಲ್ಲಿ ಹೇಳ್ಬೇಕಂತ ಇದ್ದೇನೆಂದ್ರೆ, ನೀನು ಸಂದೇಶಕ್ಕೆ ಯಾವ ರೀತಿಯಾಗಿ ಪ್ರತಿಸ್ಪಂದಿಸ್ತೀಯೋ, ಪ್ರವರ್ತನೆ ತೋರಿಸ್ತೀಯೋ, ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ತೀಯೋ, ದೇವರ ವಾಕ್ಯ, ದೇವರ ಸಂದೇಶ ಅಂತ ಹೇಳಿ ಅದಕ್ಕೆ ಪ್ರತಿಸ್ಪಂದನೆ ತೋರಿಸುವಂತವನಾಗಿರಬೇಕು. Acts of the Apostles, who was born again? ಅಪೊಸ್ತಲನಾದ ಪೌಲನು ಹೇಗೆ ರಕ್ಷಣೆ ಹೊಂದಿದನು? In the Acts of the Apostles and chapter 2, who were born again? ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಯಾರು ರಕ್ಷಣೆ ಹೊಂದಿದರು? It is not who accepted Christ, it is those who accepted the message that were born again. ನೋಡ್ರಿ, ಕ್ರಿಸ್ತನನ್ನು ಅಂಗೀಕರಿಸಿದಂತವರೆಲ್ಲ, ಆದರೆ ಆ ಸಂದೇಶ, ಆ ವಾಕ್ಯವನ್ನು ಸ್ವೀಕಾರ ಮಾಡಿದವರೆಲ್ಲರೂ ರಕ್ಷಣೆ ಹೊಂದ್ತಾ ಇದ್ದಾರೆ. Dear brother and sister, remember, it is very, very important to change how you receive or reject a message, because that is the way you receive or reject Christ. ಪ್ರಿಯ ಸಹೋದರನೇ, ಸಹೋದರಿಯೇ, ಅದಕ್ಕೋಸ್ಕರವಾಗಿ ದೇವರ ವಾಕ್ಯ, ದೇವರ ಸಂದೇಶವನ್ನು ಯಾವ ರೀತಿಯಾಗಿ ನೀನು ಸ್ವೀಕರಿಸ್ತಿ, ಯಾವ ರೀತಿಯಾಗಿ ನೀನು ತಿರಸ್ಕರಿಸ್ತಿ, ಅದರ ಮೇಲೆ ಆಧಾರವಾಗಿದೆ. ದೇವರನ್ನು, ದೇವರ ಮಾತುಗಳನ್ನು ಅದೇ ರೀತಿಯಾಗಿ ತಿರಸ್ಕರಿಸುವಂತವನು, ಅಂಗೀಕರಿಸುವಂತವನು ಆಗಿರ್ತೀಯ. So you have to be very, very careful that when you hear a biblical, I'm not talking about every preacher, I'm not talking about me, I'm not talking about anybody. I'm telling, when it is a biblical message, you have to be careful. ಅದಕ್ಕಾಗಿ ನಾನು ಎಲ್ಲಾ ಬೋಧಕರ ಕುರಿತು ಹೇಳ್ತಾ ಇಲ್ಲ, ನನ್ನ ಕುರಿತಾಗಿ ಹೇಳ್ತಾ ಇಲ್ಲ, ಮತ್ತೊಬ್ಬರ ಕುರಿತಾಗಿ ಹೇಳ್ತಾ ಇಲ್ಲ. ಆದರೆ ಬೈಬಲ್ ಪರವಾದಂತ ಸಂದೇಶ, ಬೈಬಲ್ ಪರವಾದಂತ ವಾಕ್ಯ ನೀನು ಕೇಳುವಾಗ ನಿನ್ನ ಪ್ರತಿಸ್ಪಂದನೆ ಹೇಗಿದೆ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. Every time you reject a biblical message, you are rejecting God and you are condemning yourself, and the word of God is preparing you for judgment. ಪ್ರತಿ ಸಂದರ್ಭದಲ್ಲಿ, ಪ್ರತಿ ಪರಿಸ್ಥಿತಿಯಲ್ಲಿ ನೀನು ಬೈಬಲ್ ಪರವಾದಂತ ಸಂದೇಶವನ್ನು ತಿರಸ್ಕರಿಸುವಾಗ ದೇವರನ್ನು, ದೇವರ ವಾಕ್ಯವನ್ನು, ದೇವರ ಸಂದೇಶವನ್ನು ತಿರಸ್ಕರಿಸುವಂತವನಾಗಿರ್ತೀಯ. ನಿನ್ನನ್ನು ನೀನು ದೇವರ ನ್ಯಾಯ ತೀರ್ಪಿಗೋಸ್ಕರವಾಗಿ ಸಿದ್ಧ ಮಾಡ್ಕೊಳ್ತಿದೀಯ, ದೇವರ ತೀರ್ಪಿಗಾಗಿ ಸಿದ್ಧಪಡಿಸ್ಕೊಳ್ತಾ ಇದ್ದೀಯ. Now, these seeds fell onto the path. ಈಗ ಈ ಬೀಜಗಳು ದಾರಿಯಲ್ಲಿ ಬೀಳ್ತಾ ಇವೆ, ದಾರಿ ಮಗ್ಗಲಲ್ಲಿ ಬೀಳ್ತಾ ಇವೆ. And the Lord Jesus says, the seeds that fell along the path are people who hear the message, but they don't understand it. ನೋಡ್ರಿ, ದಾರಿಯ ಮಗ್ಗಲಲ್ಲಿ ಬಿದ್ದಿರುವಂತ ಬೀಜ ಎಂತವ್ರಂದ್ರೆ, ದೇವರ ವಾಕ್ಯ ಕೇಳ್ತಾ ಇದ್ದಾರೆ, ಆದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. That means we need to understand that the message has to go into your mind and into your heart. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂತಂದ್ರೆ, ಸಂದೇಶ, ವಾಕ್ಯ ಅನ್ನುವಂಥದ್ದು ನಿನ್ನ ಮನಸ್ಸಿನಲ್ಲಿ, ನಿನ್ನ ಹೃದಯದೊಳಗೆ ಹೋಗ್ಬೇಕಾಗಿದೆ. Hearing the word of God is not enough. Understanding the word of God. If you hear 100 messages but understand nothing, you know what will happen to you? ಅದಕ್ಕಾಗಿ ಕೇವಲ ವಾಕ್ಯ ಕೇಳುವಂತದಷ್ಟೇ ಪ್ರಾಮುಖ್ಯವಲ್ಲ, ಅದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಕೂಡ ಇದೆ. ನೀನು ಒಂದು ವೇಳೆ 100 ವಾಕ್ಯಗಳನ್ನು ಕೇಳಿದೆ ಅನ್ಕೋ, ಆದರೆ ಒಂದನ್ನು ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗ್ತದೆ ಗೊತ್ತಾ? No, you cannot understand a message without hearing it, but you can hear a message without understanding it. ವಾಕ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದ್ ವೇಳೆ ನೀನು ಕೇಳಿಲ್ಲ ಅಂದ್ರೆ ಅರ್ಥ ಆಗ್ಲಕ್ ಸಾಧ್ಯ ಇಲ್ಲ, ಆದ್ರೆ ಕೇಳಿನೂ ಕೂಡ ನೀ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ. So you have to be very careful. It is not only hearing is very necessary, but not only hearing and understanding the message. ಅದಕ್ಕಾಗಿ ಕೇಳುವಂಥದ್ದು ಪ್ರಾಮುಖ್ಯವಾಗಿದೆ. ಕೇವಲ ಕೇಳೋದಕ್ಕಾಗಿ ಅಷ್ಟೇ ನಾವು ಸೀಮಿತವಾಗಿರದೆ, ಕೇಳಿ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಪ್ರಾಮುಖ್ಯವಾಗಿದೆ. Because when you don't understand, you know what is going to happen?
ಒಂದು ವೇಳೆ ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ಏನ್ ಸಂಭವಿಸ್ತದೆ ನಿನಗೆ ಗೊತ್ತಾ? It can be any Bible. It can be a verse, it can be your quiet time, it can be a message. If you don't understand it, you know what's going to happen? ಅದು ಯಾವುದೇ ಸಂದೇಶ ಆಗಿರ್ಬೋದು, ಅದೊಂದು ವಚನ ಆಗಿರ್ಬೋದು, ನಿಮ್ಮ ವ್ಯಕ್ತಿಗತವಾಗಿರುತ್ತ ಮೌನದಾನ ಆಗಿರ್ಬೋದು, ಒಂದು ಸಂದೇಶವಾಗಿರ್ಬೋದು. ಒಂದ್ ವೇಳೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗ್ತದೆ ಗೊತ್ತಾ? In this season, you see ants everywhere. ಈ ದಿನಗಳಲ್ಲಿ ಎಲ್ಲ ನೋಡಿದ್ರು ಕೂಡ ಇರುವೆಗಳು ನಿಮಗೆ ಕಾಣ್ತವೆ, ಇರುವೆಗಳು. And these ants are searching for food. ಈ ಇರುವೆಗಳು ಆಹಾರಕ್ಕಾಗಿ ಹುಡುಕ್ತಾ ಇರ್ತವೆ. Either you eat the food or they eat the food. ನೀವು ತಿನ್ಲಿ ಅಥವಾ ಅವೇ ಊಟ ಮಾಡ್ಲಿ. So suppose you are eating your food and you leave something, you come after 2 days, ants would have eaten it. ನೋಡಿ, ನೀವು ಒಂದು ಊಟ ಮಾಡ್ತಾ ಇರ್ಬೋದು, ಊಟ ಮಾಡಿ ಬಿಟ್ಟಿರ್ಬೋದು, ಒಂದ್ 2 ದಿವಸ ಬಂದ್ಮೇಲೆ ನೋಡಿದ್ರೆ ಅವು ತಿಂದ್ಬಿಟ್ಟಿರ್ತವೆ. So it is either you eating that or ants eating them. ನೀನು ಊಟ ಮಾಡ್ತಾ ಇದ್ದೀಯ ಅಥವಾ ಊಟ ಇರುವೆ ಮಾಡ್ತಾ ಇದ್ದೀನ. So if you don't understand, then somebody is there to take the word. ಇದ್ರ ಅರ್ಥ ಏನಂತಂದ್ರೆ, ದೇವರ ವಾಕ್ಯನೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ಒಳಗಡೆ ಮತ್ತೊಬ್ಬರಿದ್ದಾರೆ, ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಯಾರು? Either you take the word or somebody else will take that word from you. ನೀನು ದೇವರ ವಾಕ್ಯ ತಗೋಬಹುದು, ಇಲ್ಲ ಅಂದ್ರೆ ಇದರ ಅರ್ಥ ನೀವೊಂದ್ ವೇಳೆ ತಗೊಂಡಿಲ್ಲ ಅಂದ್ರೆ ನಿನ್ನಿಂದ ಮತ್ತೊಬ್ಬರು ಯಾರೋ ವಾಕ್ಯ ತಗೊಂಡು ಹೋಗ್ತಾರೆ ಅಷ್ಟೇ. Who takes the word away from you if you don't understand it? ದೇವರ ವಾಕ್ಯನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಒಳಗಡೆಯಿಂದ ವಾಕ್ಯ ಯಾರು ತಗೊಂಡು ಹೋಗ್ತಾರೆ? In Matthew's gospel, the Lord says, the evil one will come. ಮತ್ತೆ ಸುವಾರ್ತೆಯಲ್ಲಿ ನೋಡ್ತೇವೆ, ದುಷ್ಟನು ಬಂದು ತಗೊಂಡು ಹೋಗ್ತಾನಂತೆ. In Mark's gospel, the Lord says, Satan will come. ಮಾರ್ಕ್ ಸುವಾರ್ತೆಯಲ್ಲಿ ನೋಡ್ತೇವೆ, ಸ್ವಾಮಿ ಹೇಳ್ತಾ ಇದ್ದಾರೆ, ಸೈತಾನ್ ಬಂದು ತಗೊಂಡು ಹೋಗ್ತಾನಂತೆ. In Luke's gospel, the Lord says, the devil will come. ಲೂಕ್ ಸುವಾರ್ತೆಯಲ್ಲಿ ನೋಡ್ತೇವೆ, ದೆವ್ವ ಬಂದು ತಗೊಂಡು ಹೋಗ್ತಾನಂತೆ. Can you just imagine 3 words being written? ಹಿಂಗ ಅರ್ಥ ಆಗ್ತಾ ಇದೆ. ನಾವು ಮೂರು ಮಾತುಗಳು ಬರೆಯಲ್ಪಟ್ಟಿವೆ. If you hear a message but you don't understand it, immediately Satan will come like an evil one, like Satan and like the devil. ನೀನು ಒಂದು ಸಂದೇಶ ಕೇಳಿದ್ದೆ, ನೀನು ವಾಕ್ಯ ಕೇಳಿದೆ, ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ತಕ್ಷಣವೇ ಸೈತಾನ್ ಬರ್ತಾನೆ. ಹೆಂಗ್ ಬರ್ತಾನೆ ಅಂದ್ರೆ ದುಷ್ಟನಾಗಿ ಬರ್ತಾನೆ, ಶೈತಾನನಾಗಿ ಬರ್ತಾನೆ, ಅಥವಾ ದೆವ್ವವಾಗಿ ಬಂದು ತಗೊಂಡು ಹೋಗ್ಬಿಡ್ತಾನೆ. So every word inside you that you don't understand is an invitation for Satan to come into your heart. ನಿನ್ನ ಒಳಗಡೆ ಇರುವಂತ ಅರ್ಥವಾಗಲಾರದಂತ ಪ್ರತಿಯೊಂದು ವಾಕ್ಯ ದೇವರ ಸಂದೇಶ. ಇದರ ಅರ್ಥ ಏನಂತಂದ್ರೆ, ಅರ್ಥವಾಗದೇ ಇರುವಂತ ಸಂದೇಶ ಅರ್ಥ ಏನಂತಂದ್ರೆ, ಸೈತಾನನಿಗೆ ಆಹ್ವಾನ ಕೊಡ್ತಾ ಇದ್ದಿ, ದುಷ್ಟನಿಗೆ ಆಹ್ವಾನ ಕೊಡ್ತಾ ಇದ್ದಿ, ಬಂದ್ ತಗೊಂಡು ಹೋಗಂತ ಹೇಳಿ. Satan means adversary or opponent. ಶೈತಾನ್ ಅಂತಂದ್ರೆ ನಮ್ಮ ವಿರೋಧಿ ಆಗಿದ್ದಾನೆ, ನಮಗೆ ವೈರಿ ಆಗಿದ್ದಾನೆ. Devil means slanderer or accuser. ನೋಡ್ರಿ, ದೆವ್ವ ಅಂತಂದ್ರೆ ನಮ್ಮ ಮೇಲೆ ದೂಷಣೆ ಮಾಡುವಂತವನಾಗಿದ್ದಾನೆ. And evil one is the one who always tries to harm us in every way. ದುಷ್ಟನಂತಂದ್ರೆ ಯಾರಂದ್ರೆ ಪ್ರತಿ ವಿಧಾನದಲ್ಲಿ ನಮಗೆ ಹಾನಿ ಮಾಡುವಂತವನಾಗಿದ್ದಾನೆ. So you know what this evil one does? Whatever he does is evil. So he comes and snatches away the word. He doesn't take away the word. He snatches away the word. That's what Matthew's gospel says. ನೋಡ್ರಿ, ಮತ್ತೆ ಸುವಾರ್ತೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಆತನ ವಾಕ್ಯ ತೆಗೆದಾಕಂಗಿಲ್ಲ, ಕಿತ್ತುಕೊಂಡು ಹೋಗ್ತಾನೆ ಅಂತ ಹೇಳಿ ಆತನು ಅದರೊಳಗಡೆಯಿಂದ ಸಂಪೂರ್ಣವಾಗಿ ಕಿತ್ತಾಕ್ತಾನೆ ಅಂತ ಹೇಳ್ತಾ ಇದ್ದಾರೆ. So nobody, no, does anybody come and snatch what is there in your dustbin? ನೋಡ್ರಿ, ಯಾರಾದರೂ ಬಂದು ನಿಮ್ಮ ಮನೆಯಲ್ಲಿರುವಂತಹ ಕಸದ ಬುಟ್ಟಿಯಲ್ಲಿರುವಂತಹ ಕಸವನ್ನು ಯಾರಾದರೂ ಸಂಪೂರ್ಣವಾಗಿ ಕಿತ್ಕೊಂಡು ಹೋಗ್ತಾರ? No one will snatch it. No one will rob it. That is not called a theft. You cannot go to the police station and complain, somebody took away the dust from my dustbin. ನೋಡ್ರಿ, ಮನೆಗೆ ಬಂದ ಯಾರಾದ್ರೂ ನಿಮ್ಮ ಕಸದ ಬುಟ್ಟಿಯಿಂದ ಕಸವನ್ನು ಗೊಳೆ ಮಾಡ್ಕೊಂಡು ಅಥವಾ ಕಳ ಮಾಡ್ಕೊಂಡು ಹೋಗಲ್ರು. ಒಂದ್ ವೇಳೆ ಹೋದರ್ಬೇಕು ಕೂಡ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಮನೆ ಕಳತನಾಗಿದೆ, ಕಸ ಕಳ ಮಾಡ್ಕೊಂಡು ಹೋಗಿರಿ ಅಂತ ಹೇಳಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಲಾರಿ. Because nobody comes to rob your garbage. They come to snatch away
what is very precious to you. ಯಾರು ಕೂಡ ನಿಮ್ಮಲ್ಲಿರುವಂತ ಕಸ ಕಡ್ಡಿ ದೋಚ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಬರಂಗಿಲ್ಲ. ಆದ್ರೆ ಯಾವ್ದು ಬೆಲೆಯುಳ್ಳದಾಗಿದೆಯೋ, ಅಮೂಲ್ಯವಾಗಿದೆಯೋ ಅದನ್ನು ಮಾತ್ರ ದೋಚ್ಕೊಂಡು ಅವರು ಪೂರ್ಣವಾಗಿ ಗೊಳೆ ಮಾಡ್ಕೊಂಡು ಹೋಗ್ತಾರೆ. And Matthew 13:19 says that the evil one comes and snatches. He snatches away what was sown in his heart. ಆತನ ಹೃದಯದಲ್ಲಿ ಏನು ಬಿತ್ತಲ್ಪಟ್ಟಿದೆಯೋ ಆ ದುಷ್ಟನು ಬಂದು ಏನ್ ಮಾಡ್ತಾನಂತಂದ್ರೆ ಆ ಹೃದಯದಲ್ಲಿ ಬಿತ್ತಲ್ಪಟ್ಟಂತ ಮಾತು ಆತನು ದೋಚಿಕೊಂಡು ಹೋಗ್ತಾನೆ. That means Matthew 13:19 says this man, he really looked at this message as if it's a treasure, and he did not throw it away. He kept it very safely. ನೋಡ್ರಿ, ಮತ್ತೆ 13-19ನೇ ವಚನದಲ್ಲಿ ನೋಡ್ತೇವೆ, ಈ ವ್ಯಕ್ತಿ ಅಥವಾ ಹೊರಗೆ ಬಿಸಾಕ್ತಾ ಇಲ್ಲ, ಇದೊಂದು ಸಂಪತ್ತು ನಿಧಿ ಆಗಿದೆ ಅಂತೇಳಿ ಅದನ್ನು ಬಚ್ಚಿಟ್ಕೊಳ್ತಾ ಇದ್ದಾನೆ ಹೃದಯದಲ್ಲಿ. And it's not that it was sown in his head, it says it was sown in his heart. It is there in his heart. ಮತ್ತೆ ಹೇಳಲ್ಪಡ್ತಾ ಇದೆ ಅದು ಎಲ್ಲೋ ತಿಳಿಯಲಿಲ್ಲ, ಆದ್ರೆ ಆತನ ಹೃದಯದಲ್ಲಿಯೇ ಅದು ಬಿತ್ತಲ್ಪಟ್ಟಿದೆ. And then Satan also comes and he's taking away the word of God. ಅಷ್ಟೇ ಅಲ್ಲ, ಸೈತಾನನು ಬರ್ತಾ ಇದ್ದಾನೆ, ಆತನು ಕೂಡ ಬಂದು ಒಳಗಡೆ ಇರುವಂತ ವಾಕ್ಯವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. So the evil one knows that the greatest harm that he can do to you is by snatching away the word of God. ಅದಕ್ಕಾಗಿ ದುಷ್ಟನು ಆತನಿಗೆ ಗೊತ್ತಾಗ್ತಾ ಇದೆ, ದೇವರ ವಾಕ್ಯವನ್ನು ನಿನ್ನ ಒಳಗಡೆಯಿಂದ ದೋಚಿಕೊಂಡು ಹೋಗುವುದರಿಂದ ನನಗೆ ದೊಡ್ಡ ಹಾನಿಯನ್ನು ಆತನು ಉಂಟು ಮಾಡುವವನಾಗಿದ್ದಾನೆ ಅಂತ ಹೇಳಿ ತಿಳ್ಕೊಂಡಿದ್ದಾನೆ. Satan's success begins not when you start to fall into temptation. ಸೈತಾನನ ಯಶಸ್ಸು ಎಲ್ಲಿ ಪ್ರಾರಂಭ ಆಗ್ತದೆ ಅಂದ್ರೆ ನೀನು ಶೋಧನೆಯೊಳಗಡೆ ಬಿದ್ದಾಗ ಆತನ ಯಶಸ್ಸು ಪ್ರಾರಂಭ ಆಗೋದಿಲ್ಲ. But it begins even at the moment when he starts to take away the word that is in your heart. ನಿನ್ನ ಹೃದಯದಲ್ಲಿ ಇರುವಂತ ವಾಕ್ಯವನ್ನು ತೆಗೆದುಕೊಂಡು ಹೋಗುವಾಗ ಆತನ ಯಶಸ್ಸು ಪ್ರಾರಂಭ ಆಗ್ತದೆ. And you know, in Mark the Lord says Satan comes as soon as you hear it. ನೋಡ್ರಿ, ಮಾರ್ಕ್ ಸುವಾರ್ತೆ ಎಲ್ಲಿ ನಾವು ನೋಡ್ತೇವೆ, ವಾಕ್ಯವನ್ನು ಕೇಳಿದ ತಕ್ಷಣವೇ ಸೈತಾನನು ಬರ್ತಾನಂತೆ. That means there is no time gap between hearing the word and Satan coming and taking away the word. ಇದರ ಅರ್ಥ ಏನಂತಂದ್ರೆ ದೇವರ ವಾಕ್ಯವನ್ನು ಕೇಳುವುದಕ್ಕೂ ದೇವರ ವಾಕ್ಯ ತೆಗೆದು ಹಾಕುವುದಕ್ಕೂ ಯಾವುದೇ ಸಮಯದ ಅಲ್ಲಿ ಮಧ್ಯ ಇಲ್ಲವೇ ಇಲ್ಲ. That means some people, when they are hearing a message, they say, I will store it in my heart and go back home and then I will react to this message. Before you wear your slippers or before you wear your footwear to go back home, he has already taken it away. ಅಂದ್ರೆ ಕೆಲವರು ಅಂತಾರೆ, ನಾವೊಂದು ವಾಕ್ಯ ಕೇಳ್ತಾ ಇದ್ದೀನಿ, ಒಂದು ಸಂದೇಶ ಕೇಳ್ತಾ ಇದ್ದೀನಿ, ಹೃದಯದಾಗ ಬಚ್ಚಿಟ್ಕೊಳ್ತೀನಿ, ಮನೆಗೆ ಹೋಗಿ ಅದಕ್ಕೆ ಪ್ರತಿಸ್ಪಂದನೆ ಕೊಡ್ತೀನಿ ಅಂತೇಳಿ ಈ ರೀತಿ ಆಲೋಚನೆ ಮಾಡ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ನೀನು ವಾಕ್ಯ ಕೇಳಿ ಮನೆಗೆ ಹೋಗೋದಕ್ಕಿಂತ ಅಥವಾ ಅದಕ್ಕೆ ಪ್ರತಿಸ್ಪಂದನೆ ಕೊಡೋದಕ್ಕಿಂತ ಮುಂಚೆಯೇ ತಕ್ಷಣವೇ ಸೈತಾನನ ವಾಕ್ಯ ತೆಗೆದಾಕ್ತಾನೆ. That means the Lord Jesus is telling that your attitude should be immediate response to the word of God. ಇದರ ಅರ್ಥ ಏನಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ವಾಕ್ಯಕ್ಕೆ ನೀವು ಪ್ರತಿಸ್ಪಂದನೆ ಕೊಡುವಂತದ್ದು ತಕ್ಷಣವೇ, ಯಾವುದೇ ಅಂತರ ಇಲ್ಲದೆ ತಕ್ಷಣವೇ ಕೊಡುವಂತದ್ದಾಗಿರ್ಬೇಕು. That means if your attitude is not right when you are hearing a message, ವಾಕ್ಯ ನೀವು ಕೇಳುವಂತ ಸಂದರ್ಭದಲ್ಲಿ ನಿನ್ನ ಪ್ರವರ್ತನೆ ಸರಿಯಾಗಿ ಇಲ್ಲ ಅಂದ್ರೆ, and if your attitude has not changed during the message, ಸಂದೇಶ ಹೇಳುವಂತ ಸಂದರ್ಭದಲ್ಲಿಯೂ ಕೂಡ ನಿನ್ನ ಪ್ರವರ್ತನೆಯಲ್ಲಿ ಯಾವ ಬದಲಾವಣೆ ಇಲ್ಲ ಅಂದ್ರೆ, then by the time you come to the end of the message, Satan has already taken away the message. ಒಂದ್ ವೇಳೆ ಆ ಸಂದೇಶದ ಅಂತ್ಯ ಬರುವುದರೊಳಗಾಗಿ ಸಂದೇಶವೆಲ್ಲ ಸೈತಾನನು ನಿನ್ನಿಂದ ತೆಗೆದು ಹಾಕಿರ್ತಾನೆ. And you know what Luke says? ಲೂಕ ಏನ್ ಹೇಳ್ತಾನೆ ಗೊತ್ತ್ರಿ? The moment Satan takes away this message, then there is nothing left for you to believe and to be saved. ಸೈತಾನನು ವಾಕ್ಯ ತೆಗೆದ ತಕ್ಷಣವೇ ನೀನು ನಂಬಿ
ರಕ್ಷಣೆ ಹೊಂದೋದಕ್ಕಾಗಿ ಅಲ್ಲಿ ಏನೂ ಉಳಿದೇ ಇರಲ್ಲ. That means that the moment you receive, you hear, you should begin to respond. Otherwise, by the time you come to the end, you will have nothing to respond. ಯಾವ ಕ್ಷಣ ಯಾವ ಸಂದರ್ಭದಲ್ಲಿ ನೀನು ಕೇಳ್ತೀಯೋ ಅದೇ ಸಮಯದಲ್ಲಿ ನಂಬಿ ಅದೇ ಸಮಯದಲ್ಲಿ ಪ್ರತಿಸ್ಪಂದನೆ ನೀನು ಮಾಡಿದೆ ಆದರೆ ಅಲ್ಲಿ ನಿನಗೆ ಏನೋ ಉಳಿತದೆ. ಇಲ್ಲ ಅಂದರೆ ನೀನು ಅಂತ್ಯಕ್ಕೆ ಬರುವವರೆಗೂ ಅಲ್ಲಿ ಏನೂ ಉಳಿದೇ ಇಲ್ಲ. And we need to understand that if you don't understand the Bible in your quiet time or in a meeting or through a message, what you don't understand will never work in your life. ಹಾಗಾಗಿ ನಿನ್ನ ಮೌನ ಧ್ಯಾನ, ಯಾವುದೇ ಕೂಟ ಅಥವಾ ಯಾವುದೇ ಸಂದೇಶದಲ್ಲಿ ನೀನು ನಿನ್ನ ಬೈಬಲ್, ನಿನ್ನ ದೇವರ ಸಂದೇಶ ನೀನು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ಅದು ನಿನ್ನ ಜೀವಿತದಲ್ಲಿ ಏನು ಕಾರ್ಯ ಸಾಧನೆ ಮಾಡೋಕ್ ಸಾಧ್ಯನೇ ಇಲ್ಲ. Many people think that the Bible as a book has power. Bible does not have any power like a book. ಅನೇಕರು ಬೈಬಲ್ ಒಂದು ಪುಸ್ತಕದಂತೆ ಬಲ ಇದೆ, ಪ್ರಭಾವ ಇದೆ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ಇದು ಬೈಬಲ್ ಯಾವುದೊಂದು ಪುಸ್ತಕವಾಗಿ ಯಾವುದೇ ಪ್ರಭಾವ ಹೊಂದಿಲ್ಲ. You burn it, it will burn. You put it in water, it will get wet. ನೀನು ಸುಟ್ರೆ ಸುಟ್ಟೋಗ್ತದೆ, ನೀನು ನೀರಾಗ ಹಾಕೋದು ಹಸಿ ಆಗ್ತದೆ. You tear it, it will tear. ನೀ ಹರಿಯೋದು ಹರಿದೋಗ್ತದೆ. So Bible does not have any power like a book. Bible has power like the word of God. ಬೈಬಲ್ ಒಂದು ಪುಸ್ತಕವಾಗಿ ಅದು ಯಾವುದೇ ಬಲ ಶಕ್ತಿ ಹೊಂದಿಲ್ಲ. ಬೈಬಲ್ ಯಾವ ಪ್ರಭಾವ ಶಕ್ತಿ ಹೊಂದಿದೆ ಅಂದ್ರೆ ದೇವರ ವಾಕ್ಯವಾಗಿ ಅದು ಪ್ರಭಾವ ಹೊಂದಿದೆ. And that's why many people have this bad habit of putting the Bible on the head of somebody who has a devil. ಅದಕ್ಕಾಗಿ ಕೆಲವರಿಗೆ ಒಂದು ಕೆಟ್ಟ ಚಟ ಇದೆ. ಏನಂದ್ರೆ ಯಾರಿಗಾದ್ರೂ ದುರಾತ್ಮ ಹಿಡಿದ್ರೆ ಅವ್ರ ತಲೆ ಮೇಲೆ ಬೈಬಲ್ ಇಟ್ಟು ಪ್ರಾರ್ಥಿಸ್ತಾರೆ. These people understand that the book has power. ಈ ಜನರು ಏನ್ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ಈ ಪುಸ್ತಕಕ್ಕೆ ಏನೋ ಶಕ್ತಿ ಇದೆ. Book doesn't have any power. It is the word of God that has power. ಈ ಪುಸ್ತಕ ವಾಗಿದ್ದಕ್ಕೆ ಯಾವ ಶಕ್ತಿ ಇಲ್ಲ, ಆದರೆ ದೇವರ ವಾಕ್ಯವಾಗಿದ್ದಕ್ಕೆ ಶಕ್ತಿಯಾಗಿದೆ. And some people put this Bible beside their pillow thinking, if this Bible is beside my pillow, then I won't get bad dreams. It is not a good night or an all out for you. ನೋಡ್ರಿ, ಕೆಲವರು ಬೈಬಲ್ ಅನ್ನು ತಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ತಾರೆ. ಹಿಂಗ್ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ನನಗೆ ಕೆಟ್ಟ ಕನಸುಗಳು ಬೀಳಂಗಿಲ್ಲ, ಮತ್ತೆ ಕೆಟ್ಟ ಆಲೋಚನೆಗಳು ಬರಂಗಿಲ್ಲ ಅನ್ಕೊಳ್ತಾರೆ. ಬೈಬಲ್ ಇದು ಗುಡ್ ನೈಟ್ ಆಗಿ ಅಥವಾ ಆಲ್ ಔಟ್ ಆಗಿ ನನಗಿಲ್ಲ. If the Bible cannot take away mosquitoes from your room, how can the Bible take away bad dreams from your head? ನೋಡ್ರಿ, ಬೈಬಲ್ ನಿಮ್ಮ ಮನೆಗಿರುವಂತ ಸೊಳ್ಳೆಗಳೇ ತೆಗೆದಾಕ್ಲಿಲ್ಲ ಅಂತಂದ್ರೆ ನಿನಗೆ ಬರುವಂತ ಕೆಟ್ಟ ಆಲೋಚನೆಗಳು ತೆಗಿಲಕ್ಕೆ ಹೆಂಗ್ ಸಾಧ್ಯ? So you need to understand the power of the Bible is when it becomes understanding in your heart. ನೀ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನಂದ್ರೆ ಬೈಬಲ್ ಪ್ರಭಾವ ಶಕ್ತಿ ಯಾವಾಗಂದ್ರೆ ಈ ಬೈಬಲ್ ದೇವರ ವಾಕ್ಯ ಹೃದಯದಲ್ಲಿ ಅರ್ಥ ಮಾಡಿಕೊಂಡಾಗ ಅದರ ಶಕ್ತಿ ಪ್ರಭಾವ ಇದೆ. So the word of God that is not understood is unused word and unpowered word in your life. ಅದಕ್ಕಾಗಿ ಬೈಬಲ್ ವಾಕ್ಯ ಅರ್ಥವಾಗಲಾರದಂತ ಬೈಬಲ್ ಸಂದೇಶ ಏನಂತಂದ್ರೆ ನಿನ್ನ ಜೀವಿತದಲ್ಲಿ ಉಪಯೋಗಕ್ಕೆ ಬರದಂತ, ನಿನ್ನ ಜೀವಿತದಲ್ಲಿ ಶಕ್ತಿ ಕೊಡಲಾರದಂತ ಮಾತುಗಳಾಗಿರ್ತವೆ. And about these people the Lord is telling that the seed was not sown in their head, but it was sown in their heart. ಈ ಜನರ ಬಗ್ಗೆ ಹೇಳ್ತಾ ಇದ್ದಾರೆ, ಈ ಬೀಜ ಅವ್ರ ತಲೆಯಲ್ಲೇ ಅಲ್ಲ, ಅವರ ಹೃದಯದಲ್ಲಿ ಬಿತ್ತಲ್ಪಟ್ಟಿದೆ ಅಂತೆ. And nothing can go into your heart without first going into your head. ಅದಕ್ಕಾಗಿ ನಿನ್ನ ತಲೆಯಲ್ಲಿ ಹೋಗೋದಕ್ಕಿಂತ ವಿಷಯ ತಲೆಗೆ ಹೋದ ಮೇಲೆ ಆಮೇಲೆ ಹೃದಯದಲ್ಲಿ ಹೋಗುವಂತದ್ದಾಗಿರ್ತದೆ. You can never hear somebody saying, I never saw that girl, I never spoke to that girl, I never imagined that girl, but I love that girl. ಮತ್ತೆ ಯಾವುದೇ ವ್ಯಕ್ತಿ ಹಿಂಗ ಹೇಳಿದ್ರೆ ನೀ ಕೇಳಲಕ್ಕಿಲ್ಲ, ನಾ ಹುಡುಗಿಗೆ ನೋಡಿಲ್ಲ, ಆ ಹುಡುಗಿ ಬಗ್ಗೆ ಕೇಳಿಲ್ಲ, ಆ ಹುಡುಗಿ ಬಗ್ಗೆ ನಾನು ಆಲೋಚನೆ ಮಾಡಿಲ್ಲ, ಆದರೂ ಕೂಡ ಆಕೆಗೆ ನಾನು ಪ್ರೀತಿ ಮಾಡ್ತೀನಿ ಅಂತೇಳಿ ಆ ಯಾರು ಹೇಳೋದು ನೀವು ಇನ್ನೂ ಕೇಳಕ್ಕಿಲ್ಲ. You will never hear somebody saying, I love somebody, but I don't know who they are.
ನಾವೊಬ್ರಿಗೆ ಪ್ರೀತಿ ಮಾಡ್ತೀನಿ, ಅವ್ರು ಯಾರೋ ನಂಗೆ ಗೊತ್ತಿಲ್ಲ ಅಂತೇಳಿ ಹೇಳುವಂಥದ್ದು ನೀ ಯಾರ್ದು ಕೇಳಿಲ್ಲ. Your heart cannot respond where your head does not understand. ನಿನ್ನ ತಲೆ ಅರ್ಥ ಆಗಲಾರದಂತ ವಿಷಯಕ್ಕೆ ನಿನ್ನ ಹೃದಯ ಪ್ರತಿಸ್ಪಂದನೆ ಕೊಡಲಾರದು. That means your heart cannot respond until your mind is first filled. ಅದಕ್ಕಾಗಿ ನಿನ್ನ ಮನಸ್ಸು ಮೊದಲು ತುಂಬಲ್ಪಡಬೇಕು, ಅದಾದ ಮೇಲೆ ನಿನ್ನ ಹೃದಯ ಪ್ರತಿಸ್ಪಂದನೆ ಕೊಡ್ತದೆ, ಇಲ್ಲದ್ರೆ ಇಲ್ಲ. That means that the word of God should first fill our head, and from an understanding of the head it should go down to our heart. ಅದಕ್ಕಾಗಿ ದೇವರ ವಾಕ್ಯ ನಮ್ಮ ತಲೆಗಳಲ್ಲಿ ತುಂಬಲ್ಪಡಬೇಕು, ಮನಸ್ಸಿನಲ್ಲಿ ತುಂಬಲ್ಪಡಬೇಕು, ಅದಾದ ನಂತರ ಅದು ಹೃದಯದಲ್ಲಿ ಇಳಿದು ಹೋಗುವಂತದ್ದಾಗಿರ್ತದೆ. And now it is there in two places. It is there in the head and it is also there in the heart. ನೋಡ್ರಿ, ಎರಡು ಸ್ಥಳದಲ್ಲಿ ಇದೆ, ಅದು ತಲೆಯಲ್ಲಿದೆ ಮತ್ತೆ ಹೃದಯದಲ್ಲಿ ಕೂಡ ಇದೆ. From where is the enemy snatching away the word? ನೋಡ್ರಿ, ಶತ್ರು ಎಲ್ಲಿಂದ ದೇವರ ವಾಕ್ಯ ದೋಚ್ಕೊಳ್ತಾ ಇದ್ದಾನೆ? In all the three gospels you see, he's snatching it away from the heart, and he is not snatching it away from the head. ಮೂರು ಸುವಾರ್ತೆಗಳಲ್ಲಿ ಕೂಡ ನಾವು ನೋಡ್ತೇವೆ, ಅದು ತಲೆಯಿಂದ ಅಲ್ಲ ಹೃದಯದಿಂದಲೇ ಶತ್ರು ವೈರಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ವಾಕ್ಯವನ್ನು ಕಿತ್ತಾಕ್ತಾ ಇದ್ದಾನೆ, ದೋಚ್ಕೊಂಡು ಹೋಗ್ತಾ ಇದ್ದಾನೆ. That means Satan says, keep it in your head. I don't have any problem, but I will take it away from your heart. ಇದರ ಅರ್ಥ ಏನಂತಂದ್ರೆ, ಹೃದಯದಾಗ ಇಟ್ಕೊಳ್ರಿ, ನನಗೆ ತಲೆಯಲ್ಲಿ ಇಟ್ಕೊಂಡ್ರೆ ನನಗೆ ಸಮಸ್ಯೆ ಇಲ್ಲ, ಆದ್ರೆ ನಾನು ಹೃದಯದಿಂದ ತೆಗೆದಾಕ್ತೀನಿ. He says, understand, memorize it, learn it, tell it. I don't have any problem, but I will take it away from your heart, from obedience and from understanding. ನೋಡ್ರಿ, ಆತ ಹೇಳ್ತಾ ಇದ್ದಾನೆ, ಓದ್ರಿ, ಬಾಯ್ಪಾಟ್ ಮಾಡ್ರಿ, ಆದ್ರೆ ನನಗೆ ಅದರಿಂದ ಏನು ಸಮಸ್ಯೆ ಇಲ್ಲ, ನಾನು ಹೃದಯದಿಂದ ತೆಗೆದಾಕ್ತೀನಿ. ಹೃದಯದಿಂದ ನಾನು ತೆಗೆದಾಕಿದ್ರೆ ನೀವು ವಿಧೇಯತೆ ತೋರ್ಸಂಗಿಲ್ಲ ಅಂತ ಹೇಳ್ತಾ ಇದ್ದಾನೆ. In this parable, the Lord is never telling that he will take it away from our heads, but the Lord is thrice telling that he will take it away from our heart. ನೋಡ್ರಿ, ಈ ಸಾಮ್ಯಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಎಲ್ಲಿ ಹೇಳ್ತಾ ಇಲ್ಲ ಆತನ ತಲೆಯಿಂದ ತೆಗಿತಾನೆ ಅಂತ ಹೇಳಿ. ಆತ ಮೂರು ಸ್ಥಳದಲ್ಲಿ ಹೇಳ್ತಾ ಇದ್ದಾನೆ, ಆತನು ಹೃದಯದಿಂದ ದೇವರ ವಾಕ್ಯವನ್ನು, ಶತ್ರು ಹೃದಯದಿಂದ ದೇವರ ವಾಕ್ಯನ ತೆಗಿತಾನೆ ಅಂತ ಹೇಳ್ತಾ ಇದ್ದಾರೆ. And you know, who are the people who crucified Christ? ನಿಮಗೆ ಗೊತ್ತಾ, ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿದಂತವ್ರು ಯಾರು? People whose heads were full of the word of God. ದೇವರ ವಾಕ್ಯ ತಮ್ಮ ತಲೆಯಲ್ಲೆಲ್ಲ ತುಂಬಲ್ಪಟ್ಟಂತ ಜನರು, ತಮ್ಮ ತಲೆಯಲ್ಲ ಪೂರ್ಣವಾಗಿ ತುಂಬಲ್ಪಟ್ಟಂತ ಜನರೇ. Their body also carried the word of God. ಅವರ ಶರೀರ ಕೂಡ ದೇವರ ವಾಕ್ಯವನ್ನು ಹೊತ್ತುಕೊಂಡಿದ್ದೆವು. But their hearts were empty regarding the word of God. ಆದರೆ ದೇವರ ವಾಕ್ಯಕ್ಕೆ ಸಂಬಂಧಿಸಿದೆ ಆದರೆ ಅವರ ಹೃದಯಗಳು ಖಾಲಿಯಾಗಿದ್ದವು. These are the people who committed the greatest sin of all time, killing the Lord Jesus Christ on the cross. ಈ ಜನರೇ ಒಂದು ದೊಡ್ಡ ಅತಿ ಶ್ರೇಷ್ಠವಾದಂತ ಪಾಪ, ಯಾವಾಗಲೂ ಎಲ್ಲಾ ಕಾಲಕ್ಕೂ ಪ್ರಸಿದ್ಧವಾದಂತ ಶ್ರೇಷ್ಠವಾದ ಪಾಪ ಮಾಡ್ತಾ ಇದ್ದಾರೆ. ಅದೇನಂದ್ರೆ ಕರ್ತನಾದ ಯೇಸು ಕ್ರಿಸ್ತರನ್ನು ಕೊಲ್ತಾ ಇದ್ದಾರೆ, ಕೊಂದಾಕ್ತಾ ಇದ್ದಾರೆ. You know who committed the greatest crime are people whose heads were filled to the fullest with the word of God, but whose hearts were empty. ದೊಡ್ಡ ಅಕ್ರಮ, ದೊಡ್ಡ ಅಪರಾಧ ಯಾರು ಮಾಡಿದಾರೆ ಗೊತ್ತಾ? ಯಾವ ಜನರ ತಲೆ ಪರಿಪೂರ್ಣವಾಗಿ ದೇವರ ವಾಕ್ಯದಿಂದ ತುಂಬಲ್ಪಟ್ಟಿತ್ತು, ಆದರೆ ಅವರ ಹೃದಯ ನೋಡಿದ್ರೆ ಪರಿಪೂರ್ಣವಾಗಿ ಖಾಲಿಯಾಗಿತ್ತು. And you need to understand there is that Satan is also somebody whose head is full of the word, but his heart is empty of the word. ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯ ಇದೆ, ಏನಂದ್ರೆ ಶೈತಾನನು ಕೂಡ ದೇವರ ವಾಕ್ಯದಿಂದ ಆತನ ತಲೆ ಪರಿಪೂರ್ಣವಾಗಿ ತುಂಬಿಕೊಂಡಿದ್ದಾನೆ, ಆದರೆ ಆತನ ಹೃದಯ ಪೂರ್ಣವಾಗಿ ಖಾಲಿಯಾಗಿದೆ. Oh, what a warning. Do you have the word of God only in your head, or do you also have it in your heart? ಅಯ್ಯೋ, ಎಷ್ಟು ದೊಡ್ಡ ಎಚ್ಚರಿಕೆ ಇಲ್ಲ. ನೀನು ದೇವರ ವಾಕ್ಯವನ್ನು ಕೇವಲ ತಲೆಯಲ್ಲಷ್ಟೇ ತುಂಬಿಕೊಂಡಿದೀಯಾ, ಅಥವಾ ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಕೂಡ ಪೂರ್ಣವಾಗಿ ತುಂಬಲ್ಪಟ್ಟಿದೆಯಾ? Psalm 119 and verse 18 says, open my eyes that I might see wonderful things in your word. ಕೀರ್ತನೆ 119:18 ವಚನ ಹೇಳ್ತದೆ, ನನ್ನ ಕಣ್ಣುಗಳನ್ನು ತೆರೆ, ನಿನ್ನ ವಾಕ್ಯದಲ್ಲಿರುವಂತ
ಅದ್ಭುತ ಕೃತ್ಯಗಳನ್ನು ನಾನು ನೋಡುತ್ತೇನೆ ಅಂತ ಹೇಳ್ತದೆ. Does that mean that his eyes are seeing some letters between letters that are not written there? ನೋಡ್ರಿ, ಅಂದ್ರೆ ಅರ್ಥ ಏನಂತಂದ್ರೆ ಆತನ ಕಣ್ಣು ತೆರೆದಲ್ಪಟ್ಟಿವೆ, ಕೆಲವು ಮಾತುಗಳು ಓದ್ತಾ ಇದ್ದಾನೆ, ಕೆಲವು ಮಾತುಗಳ ಮಧ್ಯದಲ್ಲಿ ಏನೋ ಕಾಣ್ತಾ ಇಲ್ಲ ಅಂತೇಳಿ ಆತ ಪ್ರಾರ್ಥಿಸ್ತಾ ಇದ್ದಾನ. He's actually saying that open the eyes of my heart. With these eyes it is going to my head, but open the eyes of my heart. ಆತ ಪ್ರಾರ್ಥಿಸ್ತಾ ಇದ್ದಾನೆ. ನಿಜವಾಗಿ ಏನಂದ್ರೆ ಈ ಕಣ್ಣುಗಳು ಈ ಕಣ್ಣುಗಳಿಂದ ನಾನು ಓದಿದರೆ ನನ್ನ ತಲೆಯಲ್ಲಿ ಹೋಗ್ತದೆ, ಆದ್ರೆ ನನ್ನ ಹೃದಯದ ಕಣ್ಣುಗಳನ್ನು ತೆರೆ, ಅವಾಗ ಹೃದಯದಲ್ಲಿ ವಾಕ್ಯ ಹೋಗ್ತದೆ. Ephesians 1:18 says, ಎಫೆಸಿ 1:18 ಹೇಳ್ತದೆ. Ephesians 1:18 it says, having the eyes of your heart enlightened, that ye may know what is the hope of his calling, what the riches of the glory of his inheritance in the saints, and what the exceeding greatness of his power toward us who believe, according to that working of the strength of his might, power to usward who believe, according to that working of the strength of his might. 18ನೇ ವಚನದಲ್ಲಿ ನೋಡ್ತೇವೆ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂಥದೆಂಬುದನ್ನು, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳುಕೊಳ್ಳುವಂತೆ ಅನುಗ್ರಹಿಸಲಿ. So it says that God might enlighten the eyes of your heart. ಇದರ ಅರ್ಥ ಏನಂತಂದ್ರೆ ದೇವರು ಬೆಳಗಿಸ್ಬೇಕು, ತೆರಿಬೇಕು. ಯಾವಂದ್ರೆ ಹೃದಯದ ಕಣ್ಣುಗಳು, ಮನೋನೇತ್ರಗಳು ಬೆಳಗಿಸಲ್ಪಡಬೇಕು, ತೆರೆಯಲ್ಪಡಬೇಕು. Only then you will really understand what hope is, what calling is, and what glory is. ಅವಾಗ ಮಾತ್ರ ನಿರೀಕ್ಷೆ ಅಂದ್ರೆ ಏನು, ಕರೆಯುವಿಕೆ ಅಂದ್ರೆ ಏನು, ಮಹಿಮೆ ಅಂದ್ರೆ ಏನು, ಅವಾಗ ಮಾತ್ರ ನೀನು ಅರ್ಥ ಮಾಡ್ಕೊಳ್ತೀಯ. The inheritance of the saints, the greatness of his power. ದೇವಜನರ ಸ್ವಾಸ್ಥ್ಯ, ಆತನ ಬಲ ಪರಾಕ್ರಮ ಎಷ್ಟಾಗಿದೆ, and the working of his great strength. ಆತನ ಶ್ರೇಷ್ಠವಾದಂತಹ ಸಾಮರ್ಥ್ಯ, ಕೆಲಸ ಸಾಧಿಸುವಂತದ್ದು. With physical eyes you can know them, but only if the eyes of your heart are open, you can see and understand them. ಭೌತಿಕ ಕಣ್ಣುಗಳು ತೆರೆಯಲ್ಪಟ್ರೆ ಈ ವಿಷಯಗಳು ನೀನು ಅರ್ಥ ಮಾಡ್ಕೊಳ್ಳಂಗಿಲ್ಲ, ಆದ್ರೆ ಮನೋನೇತ್ರಗಳು, ಹೃದಯದ ಕಣ್ಣುಗಳು ತೆರೆಯಲ್ಪಟ್ಟಾಗ ಈ ಎಲ್ಲಾ ವಿಷಯಗಳು ನೋಡೋದಕ್ಕೆ ಸಾಧ್ಯವಿರ್ತದೆ. My dear brother and sister, don't deceive yourself that you know the word of God. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ನೀವು ಮೋಸ ಪಡಿಸ್ಕೊಳ್ಬೇಡ್ರಿ ದೇವರ ವಾಕ್ಯ ತಿಳ್ಕೊಳ್ಳೋದ್ರಲ್ಲಿ. Don't deceive yourself thinking, I hear the word of God, I write the word of God, I preach the word of God. ನಾನು ದೇವರ ವಾಕ್ಯ ಕೇಳ್ತಾ ಇದ್ದೀನಿ, ದೇವರ ವಾಕ್ಯ ಬರಿತಾ ಇದ್ದೀನಿ, ದೇವರ ವಾಕ್ಯ ಬೋಧಿಸ್ತಾ ಇದ್ದೀನಿ ಅಂತೇಳಿ ನಿಮ್ಮನ್ನು ನೀವು ಮೋಸ ಪಡಿಸಿಕೊಳ್ಳಬೇಡ್ರಿ. Maybe all this word is a repeated invitation for Satan to come into your life and take away your treasure and increase his treasure. ಈ ಎಲ್ಲ ವಿಷಯಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತವೆ. ಯಾತಕ್ಕಾಗಿ ಅಂತಂದ್ರೆ ಶೈತಾನನಿಗೆ ಆಹ್ವಾನ ಕೊಡ್ತೇವೆ, ಶೈತಾನನಿಗೆ ಆಮಂತ್ರಣ ಕೊಟ್ಟು ಕರಿತಾ ಇದ್ದೇವೆ, ಬಾಪ ಕೇಳ್ತಾ ಇದ್ದೇವೆ, ಬಾಪ ಬರ್ಕೋತಾ ಇದ್ದೇವೆ, ಬಾಪ ಬೋಧಿಸ್ತಾ ಇದ್ದೇವೆ ಅಂತ ಹೇಳಿ ಆತನ ಸಂಪತ್ತು ಹೆಚ್ಚಿಸ್ತಾ ಇದ್ದೇವೆ, ನಮ್ಮ ಸಂಪತ್ತು ಕಮ್ಮಿ ಮಾಡ್ಕೋತಾ ಇದ್ದೇವೆ. Maybe every time you attend church and you hear a message, every time you come to the Bible, you are actually inviting Satan. I have something I didn't understand, come and take it away. ನೀನು ಚರ್ಚಿಗೆ ಬಂದಿರುವಂತ, ಸಭೆಗೆ ಬಂದಿರುವಂತ ಪ್ರತಿ ಸಂದರ್ಭ, ಅಥವಾ ನೀನು ಬೈಬಲ್ ತೆರೆಯುವಂತ ಪ್ರತಿ ಸಂದರ್ಭದಲ್ಲಿ ನೀನು ಮಾಡುವಂತದ್ದೇನಂದ್ರೆ, ಬಾ ಶೈತಾನನೇ, ಬಾಪ ಬಾ, ನನಗೆ ಕೆಲವು ಅರ್ಥ ಆಗ್ಲಾರ್ದವ, ಅವ್ ತಗೊಂಡೋಗು, ಅವ್ ನನ್ನಿಂದ ತಗೊಂಡೋಗಿ ನಿನ್ನ ಸಂಪತ್ತು ಹೆಚ್ಚು ಮಾಡ್ಕೊ ಅಂತೇಳಿ ಆಹ್ವಾನ ಕೊಡುವಂತದ್ದಾಗಿದೆ. Is the word of God inviting God into your life, or is the word of God inviting Satan into your lives? ದೇವರ ವಾಕ್ಯ ದೇವರನ್ನ ನಿನ್ನ ಹೃದಯದಲ್ಲಿ ಆಹ್ವಾನಿಸ್ತಾ ಇದೆಯಾ, ದೇವರ ವಾಕ್ಯ ಶೈತಾನನನ್ನು ನಿನ್ನಲ್ಲಿ ಆಹ್ವಾನಿಸ್ತಾ ಇದೆಯಾ? May the word of the Lord travel from our head to our heart, and from our heart to the understanding of our heart. ದೇವರ ವಾಕ್ಯ ನಮ್ಮ ತಲೆಯೊಳಗಡೆ ಪ್ರವೇಶಿಸಿ, ನಮ್ಮ ಹೃದಯದಲ್ಲಿ ಪ್ರವೇಶಿಸಿ, ನಮ್ಮ ಹೃದಯದ ಅಂತರಂಗದಲ್ಲಿ
ನಮಗೆ ಅರ್ಥವಾಗುವುದಕ್ಕೋಸ್ಕರವಾಗಿ ಪ್ರವೇಶ ಮಾಡಲಿ. But now the question is, how to understand the word? ಈಗ ಪ್ರಶ್ನೆ ಏನಂದ್ರೆ ದೇವರ ವಾಕ್ಯ ಹೆಂಗ ಅರ್ಥ ಮಾಡ್ಕೋಬೇಕು? It is only the Holy Spirit God who can make us understand the word. ಕೇವಲ ಪರಿಶುದ್ಧಾತ್ಮ ದೇವರೇ ಆ ದೇವರ ವಾಕ್ಯ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ತಿಳಿಸಬಲ್ಲನು. And how to understand the word will look forward in the next Bible study, God willing. ದೇವರ ಚಿತ್ತ ಆದ್ರೆ ದೇವರ ವಾಕ್ಯ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಬರುವಂತ ಬೈಬಲ್ ಧ್ಯಾನ ಪಾರಾಯಣದಲ್ಲಿ ನಾವು ನೋಡ್ಕೊಳ್ಳೋಣ. We'll close with a word of prayer. ಒಂದು ಪ್ರಾರ್ಥನೆ ಮಾತಿನಿಂದ ನಾವು ಮುಗಿಸ್ಕೊಳ್ಳೋಣ. Our loving, living Heavenly Father, ನಮ್ಮ ಪ್ರೀತಿಯುಳ್ಳಂತ ಜೀವನಂತ ಪರಲೋಕದ ತಂದೆ, may your word travel from our head to our heart. ಓ ದೇವರೇ, ನಿನ್ನ ವಾಕ್ಯ ನಮ್ಮ ತಲೆಯಿಂದ ನಮ್ಮ ಹೃದಯದೊಳಗೆ ಪ್ರವೇಶ ಮಾಡಲಿ ತಂದೆ. And from our heart to the understanding of our heart. ದೇವರೇ, ನಮ್ಮ ಹೃದಯದಿಂದ ನಮ್ಮ ಹೃದಯದ ಅಂತರಾಳದಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ಪ್ರವೇಶ ಮಾಡಲಿ. May the word of God in our heart never pronounce an invitation for Satan. ಓ ದೇವರೇ, ನಮ್ಮ ಹೃದಯದಲ್ಲಿರುವಂತ ವಾಕ್ಯ ಎಂದಿಗೂ ಶೈತಾನನು ಆಹ್ವಾನಿಸದಂತೆ ಇರಲಿ ತಂದೆ. For this we pray with thanksgiving in the highly exalted name of our Lord and Savior Jesus Christ. ಈ ಪ್ರಾರ್ಥನೆಯನ್ನು ಅತ್ಯದ್ಭುತವಾಗಿ ಹೆಚ್ಚಿಸಲ್ಪಟ್ಟಂತ ನಮ್ಮ ಒಡೆಯನು ರಕ್ಷಕನು ತಂದೆಯೂ ಆಗಿರುವಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ತಂದೆ. Amen. Amen. Now may the grace of God the Father, the love of Jesus Christ, his precious Son, and the eternal Holy Spirit rest and abide with all his people, both now and forevermore. Amen. Amen. Continue to pray for the church so that in the days to come, we might also physically gather in the house of the Lord. ದಯಮಾಡಿ ಸಭೆಗಾಗಿ ಸತತವಾಗಿ ಪ್ರಾರ್ಥನೆಯಲ್ಲಿರ್ರಿ. ಮತ್ತೆ ನಾವು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ಭೌತಿಕವಾಗಿ ಸಭೆಯಲ್ಲಿ ಸೇರಿ ಬರೋದಕ್ಕೋಸ್ಕರವಾಗಿ ದೇವರು ತನ್ನ ಕೃಪೆ ನಮಗೆ ಅನುಗ್ರಹಿಸಲಿ. May God bless you and seal the word that's been sown. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಬಿತ್ತಲ್ಪಟ್ಟಂತ ವಾಕ್ಯ ನಿಮ್ಮ ಹೃದಯದಲ್ಲಿ ಮುದ್ರೆ ಮಾಡಲಿ. Praise the Lord.